ಮೇಡಮ್. ವಂದನೆ. ಅದೇ ರೀತಿಯಲ್ಲಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗ್ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದೀರ ತಂದೆ. ನಿಮ್ಗೆ ಸ್ತೋತ್ರಗಳು, ನಿಮ್ಗೆ ಕೃತಜ್ಞತೆಗಳು ತಂದೆ. ಇಲ್ಲಿಯವರೆಗೆ ಹಾಡಿನ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ತಂದೆ ನಮ್ಮೆಲ್ಲರ ಆತ್ಮಗಳನ್ನ ಬಲಪಡಿಸಿ ಹೇಳುವಂತ ಪ್ರತಿ ಮಾತುಗಳು ತಂದೆ ನಿಮ್ಮ ಮಾತುಗಳಾಗಿರಬೇಕು. ದೇವ, ನಮ್ಮೆಲ್ಲರನ್ನು ಕನಿಕರಿಸಿ ಬಲಪಡಿಸಿ ನಮ್ಮ ಆತ್ಮಗಳಿಗೆ ಬೇಕಾದಂತ ಆಹಾರವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಪ್ರತಿದಿನ ಬೆಳಿಗ್ಗೆ ಹೀಗೆ ಗೂಗಲ್ ಮೀಟ್ ಮೂಲಕ ನಾವೆಲ್ಲರೂ ದೇವರ ವಾಕ್ಯವನ್ನು ತಿಳ್ಕೊಳ್ತಾ ಇದ್ದೀವಿ, ದೇವರ ಸಹವಾಸದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ತಾಳ್ಮೆಯಿಂದ ಸಹನೆಯಿಂದ ಕೊನೆ ತನಕ, ನಮ್ಮ ಜೀವಿತ ಇರೋ ತನಕ, ನಮ್ಮ ಪ್ರಾಣ ಉಸಿರು ಇರೋ ತನಕ ದೇವರ ಸಹವಾಸದಲ್ಲಿ, ದೇವರ ಧ್ಯಾನದಲ್ಲಿ ನಾವು ಪ್ರಯಾಣಿಸಬೇಕು. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುತ್ತಾ, ದೇವರ ಒಂದು ಮಹಿಮೆ ಪಡಿಸುತ್ತಾ ನಾವೆಲ್ಲರೂ ಮುಂದೆ ಹೋಗೋಣ. ಪ್ರಿಯರೇ, ಹೇಳುವಂತ ಅಂಶದ ಹೆಸರು ಪ್ರೀತಿ ಎತ್ತವರನ್ನು ಮರೆಯುವಂತೆ ಮಾಡುತ್ತಾ. ಅಂಶದ ಹೆಸರು ಪ್ರೀತಿ ಎತ್ತವರನ್ನು ಮರೆಯುವಂತೆ ಮಾಡುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಯಾಕೆ ಈ ಅಂಶ ಅಂದಾಗ, ಈ ದಿನಗಳಲ್ಲಿ ಹೆಚ್ಚಾಗಿ ಈ ಪ್ರೀತಿ ಪ್ರೇಮ ಎಂಬ ಪದವು ಹೆಚ್ಚಾಗಿ ಕೇಳಿ ಬರ್ತಾ ಇರುತ್ತೆ. ಅಂದ್ರೆ ಹುಡುಗ ಹುಡುಗಿಯರ ಮಧ್ಯದಲ್ಲಿ ಈ ಪ್ರೀತಿ ಪ್ರೇಮ ಎನ್ನುವಂಥದ್ದು, ಯವ್ವನ ಕಾಲ ಬಂದಿದೆ. ಯವ್ವನ ಕಾಲ ಬಂದಾಗ ಆ ಹುಡುಗನ ಮೇಲೆ ಈ ಹುಡುಗಿಗೆ ಪ್ರೀತಿ ಹುಟ್ಟಿತು, ಇಲ್ಲ ಈ ಹುಡುಗಿ ಮೇಲೆ ಆ ಹುಡುಗನಿಗೆ ಪ್ರೀತಿ ಹುಟ್ಟಿತು. ಪ್ರೀತಿ ಮಾಡ್ತಾ ಇದ್ದೀವಿ, ಪ್ರೀತಿ ಹುಟ್ಟಿದೆ, ಪ್ರೀತಿಯಲ್ಲಿದ್ದೇವೆ ಅಂತ ಹೇಳಿ ಹೆಚ್ಚಾಗಿ ಈ ಪದಗಳು ಕೇಳಿ ಬರ್ತಾ ಇರುತ್ತೆ. ಅದೇ ಪ್ರಕಾರ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಇದನ್ನ ಬೇಸ್ ಮಾಡಿಕೊಂಡು ಸಿನಿಮಾದಲ್ಲಿ ತೆಗೆಯುವಂಥದ್ದು ನೋಡ್ತೀವಿ. ಹನ್ನೆರಡು ವರ್ಷ 13 ವರ್ಷ ಹುಡುಗರು, ಅಂದ್ರೆ ಶಾಲೆಗೆ ಹೋಗುವಂತ ಹುಡುಗರು ಮಧ್ಯದಲ್ಲಿ ಕೂಡ ಗಮನಿಸ್ಬೇಕು ಪ್ರಿಯರೇ. ಶಾಲೆಗೆ ಹೋಗ್ತಾರೆ ನೋಡಿ, 12 ವರ್ಷ ಇರುತ್ತೆ, 13 ವರ್ಷ ಇರುತ್ತೆ, 14 ವರ್ಷ ಇರುತ್ತೆ, ಇನ್ನು ಬಹಳ ಚಿಕ್ಕ ಹುಡುಗರು. ಈ 12-13 ವರ್ಷ ಶಾಲೆಗೆ ಹೋಗಿ ವಿದ್ಯೆಯನ್ನ ಕಲಿಯುವಂತ ಈ ಸಮಯದಲ್ಲಿ ಕೂಡ ಏನ್ರಿ, ಕೆಲವ್ರ ಮಧ್ಯದಲ್ಲಿ, ಎಲ್ಲರ ಮಧ್ಯದಲ್ಲ, ಹುಡುಗರಲ್ಲಿ ಕೂಡ ಕೆಲವರು ಹೇಗಿರ್ತಾರಪ್ಪ ಅಂತ ನೋಡುವಾಗ, ಈ ಪ್ರೀತಿ ಅಂತ, ಪ್ರೀತಿ ಲೆಟರ್ಗಳಂತ, ಮೆಸೇಜ್ಗಳಂತ, ಈಗಿನ ಕಾಲದಲ್ಲಿ ಹೆಚ್ಚಾಗಿ ಮೊಬೈಲ್ಗಳಿದೆ ಎಲ್ಲರ ಕೈಯಲ್ಲಿ. ಈ ಮೊಬೈಲ್ ನಲ್ಲಿ ಅನೇಕ ಆ್ಯಪ್ಗಳು ಬಂದಿದೆ.
ಏನ್ರಿ ವಾಟ್ಸಪ್, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಅನೇಕ ಆ್ಯಪ್ಗಳಿವೆ. ಈ ಆ್ಯಪ್ಗಳಲ್ಲಿ ಮೆಸೇಜ್ಗಳು ಹೋಗ್ತಾ ಇರುತ್ತೆ, ಫೋನ್ಗಳು ವಿಧ ವಿಧವಾಗಿ ಈ ರೀತಿ ನಡೀತಾ ಇದೆ. ವಿಧ ವಿಧವಾದಂತ ಮೆಸೇಜ್ಗಳು. ಇದರಲ್ಲಿ ಈ 12-13 ವರ್ಷ ಕೂಡ ಹುಡುಗರು, ಅಂದ್ರೆ ದೊಡ್ಡ ವಯಸ್ಸಿನಲ್ಲಿ ಬಂದವರು, ಅದು ಬೇರೆ. ಅದು ಒಂದು ರೀತಿಯಲ್ಲಿ ಘೋರವಾದಂತ ತಪ್ಪುಗಳು ನಡೀತಾ ಇದೆ. ಈ ಚಿಕ್ಕ ಹುಡುಗರಲ್ಲಿ ಕೂಡ ಏನ್ ನಡೀತಾ ಇದೆಪ್ಪ ಅಂದ್ರೆ, ನಾನು ಆ ಹುಡುಗಿನ ಪ್ರೀತಿ ಮಾಡಿದ್ದೀನಿ, ನಾನು ಈ ಹುಡುಗನನ್ನ ಪ್ರೀತಿ ಮಾಡಿದ್ದೀನಿ ಅಂತೇಳಿ ಶಾಲೆಯಲ್ಲಿ ಕೆಲವು ಹುಡುಗರು ಗುಂಪು ಗುಂಪಾಗಿ 3 ಜನ, 4 ಜನ, 5 ಜನ ಪರ್ಸನಲ್ ಆಗಿ ಮಾತಾಡಿಕೊಳ್ಳೋದು. ಅದು ಕೂಡ ಈ ಕೇವಲ ಇದಕ್ಕೆ ಸಂಬಂಧಪಟ್ಟದ್ದು ಹೆಚ್ಚಾಗಿ ವಿದ್ಯೆಯನ್ನ ಕಲಿಯೋದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಈ ತರ ಲೌಕಿಕವಾದಂತ ವ್ಯವಹಾರ ಮಾಡೋದಕ್ಕೆ ಹೋಗ್ತಾ ಇದ್ದಾರಾ ಅಂತ ನೋಡುವಾಗ ಕೆಲವರು ಹುಡುಗರು ಕೆಟ್ಟ ಹೋಗ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿಗೆ ಇದಕ್ಕೆ ಕಾರಣ ಅಂತ ನೋಡುವಾಗ, ತಂದೆ ತಾಯಿಗಳು ಒಂದು ರೀತಿಯಲ್ಲಿ ಶ್ರದ್ಧೆ ಇರಲ್ಲ, ದೇವರ ವಿಷಯದಲ್ಲಿ ಭಕ್ತಿ ಇರಲ್ಲ. ದೇವರ ವಿಷಯದಲ್ಲಿ ಭಕ್ತಿ ಇದ್ದಾಗ ಮಕ್ಕಳಿಗೆ ಜ್ಞಾನದಲ್ಲಿ ಬೆಳೆಸ್ತಾರೆ. ದೇವರ ಒಂದು ಭಕ್ತಿ ಜ್ಞಾನದಲ್ಲಿ ಬೆಳೆಸ್ತಾರೆ, ನಡೆಸ್ತಾರೆ. ಮೊದಲು ತಂದೆ ತಾಯಿಗಳು ಭಕ್ತಿಯಲ್ಲಿರ್ಬೇಕು. ಹೆಚ್ಚಾಗಿ ಈ ಕಾಲದಲ್ಲಿ ನೋಡಿ, ಹುಡುಗರು ಬಹಳ ಕೆಟ್ಟೋಗಿದ್ದಾರೆ. ತಂದೆ ತಾಯಿಗಳ ಹತೋಟಿಯಲ್ಲಿಲ್ಲ, ತಂದೆ ತಾಯಿಗಳ ಹತೋಟಿಯಲ್ಲಿಲ್ಲ. ಪ್ರತಿಯೊಬ್ಬರು ತಂದೆ ತಾಯಿಗಳ ಹತೋಟಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ತಂದೆ ತಾಯಿಗಳ ಹತೋಟಿಯಲ್ಲಿ ಇರಬೇಕು. ತಂದೆ ತಾಯಿಗಳು ಕೂಡ ದೇವರ ಹತೋಟಿಯಲ್ಲಿ ಇರಬೇಕು. ತಂದೆ ತಾಯಿಗಳು ದೇವರ ಹತೋಟಿಯಲ್ಲಿ ಇಲ್ಲದೆ ಹೋದ್ರೆ, ದೇವರಿಗೆ ವಿಧೇಯರಾಗದೆ ಹೋದ್ರೆ, ಅಲ್ಲಿ ಘೋರವಾದಂತ ಅಪಾಯ ಅಪಘಾತಗಳು ನಡೆಯುತ್ತೆ. ಆ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳಿರುತ್ತೆ. ಒಂದಲ್ಲ ಎರಡಲ್ಲ, ಬಹಳ ಸಮಸ್ಯೆಗಳಿರುತ್ತೆ. ಅಂದ್ರೆ ಲೋಕದ ರೀತಿಯಲ್ಲಿ ಏನಾದ್ರೂ ಹಣ ಸಂಪಾದನೆ ಇರ್ಬೋದು, ಆದ್ರೆ ಈ ಕುಟುಂಬ ಹೇಗಿರುತ್ತೆ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರುತ್ತೆ. ಮಕ್ಕಳಿಗೇನೆ ತಂದೆ ತಾಯಿಗಳು, ಇಲ್ಲ ತಂದೆ ತಾಯಿಗಳಿಗೇನೆ ಮಕ್ಕಳು ಎದುರು ಉತ್ತರ ಕೊಡುವಂಥದ್ದು, ಇಲ್ಲ ಬಾಯಿ ಬಂದ ಹಾಗೆ ಮಾತಾಡುವಂಥದ್ದು. ನೋಡಿ, ಈಗಿನ ಕಾಲದಲ್ಲಿ ನೋಡಿ ಪ್ರೇರೆ, ಒಂದು 12-13 ವರ್ಷ ಹುಡುಗರು ಇರ್ತಾರೆ, 14 ವರ್ಷ ಹುಡುಗರು ಇರ್ತಾರೆ, ಮನೆ ಬಿಟ್ಟು ಹೊರಟೋಗಿರ್ತಾರೆ, ಮನೆ ಬಿಟ್ಟು ಹೊರಟೋಗ್ತಾರೆ. ಮನೆ ಬಿಟ್ಟು ಹೊರಟೋಗುವಂತ ಪರಿಸ್ಥಿತಿ ಯಾಕೆ ಬಂದಿದೆ? ಅಂತ ಪರಿಸ್ಥಿತಿ ಏನಿದೆ? ಚಿಕ್ಕ ವಯಸ್ಸಿನಲ್ಲಿ 12 ವರ್ಷ ಆಗಿರ್ಬೋದು, ಇಲ್ಲ ಕೆಲವರು, ಎಲ್ಲರಲ್ಲ, ಕೆಲವರು ನಡೀತಾ ಇದೆ. ಆಮೇಲೆ ಒಂದು ಯೌವನ ಕಾಲ, ಒಂದು 16 ವರ್ಷ, 17 ವರ್ಷ, 18 ವರ್ಷ, 20 ವರ್ಷ. ಅಂದ್ರೆ ಇವರು ಪ್ರೀತಿ ಪ್ರೇಮ ಅಂತ ಹೇಳಿಕೊಂಡು ಮನೆ ಬಿಟ್ಟು, ತಂದೆ ತಾಯಿಗಳನ್ನ ಬಿಟ್ಟು, ಬಂಧು ಮಿತ್ರರನ್ನ ಬಿಟ್ಟು, ಪ್ರೀತಿ ಮಾಡಿದ್ದೀವಿ, ನಾವು ಲವ್ ಅಲ್ಲಿ ಇದ್ದೀವಿ, ನಾವು ಬಹಳ ಪ್ರೀತಿಯಲ್ಲಿ ಇದ್ದೀವಿ ಅಂತ ಹೇಳಿ ಕುಟುಂಬವನ್ನ, ತಂದೆ ತಾಯಿಗಳನ್ನ ಎಲ್ಲರನ್ನ ಬಿಟ್ಟು ತಮ್ಮ ಪ್ರೀತಿ ಕಾಪಾಡಿಕೊಳ್ಳೋದಕ್ಕೆ ಎಲ್ಲೆಲ್ಲೋ ಹೋಗಿ ತಿರುಗಾಡಿ ಬರ್ತಾರೆ.
ಅವ್ರ ಕೈಯಲ್ಲಿ ಸ್ವಲ್ಪ ದುಡ್ಡು ಇರುತ್ತೆ, ಆ ದುಡ್ಡು ಕೂಡ ಮನೆಯಲ್ಲಿ ಕಳು ಮಾಡಿರುವಂತದ್ದೇ. ಮನೆಯಲ್ಲಿ ಕಳು ಮಾಡಿರ್ತಾರೆ, ಎಲ್ಲಿದ್ರೆ ಯಾರತ್ರ ಸಾಲ ಮಾಡಿರ್ತಾರೆ. ಇನ್ನು ಒಟ್ಟಿನಲ್ಲಿ ಅದರ ಹಿಂದೆ ಅನೇಕ ಕುತಂತ್ರಗಳು, ಅನೇಕ ಪ್ಲಾನ್ಗಳಿರುತ್ತೆ. ಒಬ್ಬರ ಹತ್ರ ಸಾಲ ಮಾಡಿರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಏನೋ ಆಗಿರೋದು. ಒಟ್ಟಿನಲ್ಲಿ ಅದರ ಹಿಂದೆ ಅಂದ್ರೆ ಕೆಟ್ಟೋಗಿರುವಂತ ಕೆಲಸಗಳೇ ಇರುತ್ತೆ, ಒಳ್ಳೇದಿರಲ್ಲ. ಈ ಆಲೋಚನೆಗಳು ಕೂಡ ಹೆಂಗೆ ಆಲೋಚನೆ ಮಾಡ್ತಾರೆ ಅವರು, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಅಲ್ಲಿ ಸುತ್ತಾಡೋಣ, ಇಲ್ಲಿ ಸುತ್ತಾಡೋಣ, ಇಲ್ಲಾಂದ್ರೆ ಎಲ್ಲಾದ್ರೂ ಮನೆ ಮಾಡ್ಕೊಳ್ಳೋಣ, ಬಾಡಿಗೆ ತಗೊಳ್ಳೋಣ, ಇಲ್ಲ ಲಾಡ್ಜಲ್ಲಿ ಇಡೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತೇಳಿ ವಿಧ ವಿಧವಾಗಿ ಯೋಚನೆ ಮಾಡಿ ಕೆಲವರು ತಮ್ಮ ತಮ್ಮ ಸುಖಗಳನ್ನು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ತಮ್ಮ ತಮ್ಮ ಸುಖಗಳು. ಪ್ರೀತಿ ಮಾಡುವಂತದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ತಂದೆ ತಾಯಿಗಳನ್ನ ಬಿಟ್ಟು, ಕುಟುಂಬವನ್ನ ಬಿಟ್ಟು ಹೋಗ್ಲೇಬಾರದು. ತಂದೆ ತಾಯಿಗಳು ಕೂಡ ಕೆಲವರು ಏನಪ್ಪಾ ಅಂದ್ರೆ ಮಕ್ಕಳ ವಿಷಯದಲ್ಲಿ ಒಳ್ಳೆ ರೀತಿಯಿಂದಾನೇ ಯೋಚನೆ ಮಾಡಬೇಕು. ಒಂದು ವೇಳೆ ಯವ್ವನ ಕಾಲಕ್ಕೆ ಬಂದಿದ್ದಾರಾ, ಯವ್ವನ ಕಾಲದಲ್ಲಿ ಇದ್ದಾರಾ, ಒಂದ್ ವೇಳೆ ಈ ರೀತಿ ಪ್ರೀತಿ ಅಂತ ಇಲ್ಲಾಂದ್ರೆ ಲೋಕದ ರೀತಿಯಲ್ಲಿ ಏನಾದ್ರೂ ಯೋಚನೆದಲ್ಲಿ ಇದ್ದಾಗ ಒಳ್ಳೆ ಆಲೋಚನೆ ಮಾಡಿ ಅವ್ರು ಒಂದು ದಾರಿ ಮಾಡಿ ಕೊಡ್ಬೇಕಾಗತ್ತೆ. ವಿವಾಹ ಮಾಡಿ ಒಟ್ನಲ್ಲಿ ಅವರು ಒಂದು ದಾರಿ ಮಾಡೋದು. ಅಂದ್ರೆ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿ ಇರುತ್ತೆ, ಆದ್ರೆ ಹಠ ಇರಬಾರದು. ಜವಾಬ್ದಾರಿ ಇರುತ್ತೆ, ಆದ್ರೆ ಅವರ ಭವಿಷ್ಯತ್ಗೋಸ್ಕರ, ಅವರ ಒಳ್ಳೇದಗೋಸ್ಕರ ಯೋಚನೆ ಮಾಡಿ ನಿರ್ಣಯಗಳನ್ನ ತಗೊಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಬಹಳ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಮೊದಲನೇದಾಗಿ ಹುಡುಗರು ಕೇಳ್ಬೇಕಾದಂತ ವಿಷಯ ಇದು, ಕೇಳಲೇಬೇಕು ಈ ಅಂಶ. ಯಾಕೆಂದ್ರೆ ಯೌವನ ಕಾಲದಲ್ಲಿ ಇದ್ದಾಗ ಎಂತೆಂತ ಆಲೋಚನೆಗಳು ಬರುತ್ತೆ. ಈ ಆಲೋಚನೆಗಳು ಬಂದಾಗ, ಕೆಟ್ಟ ಆಲೋಚನೆಗಳು ಅಂದ್ರೆ ತಂದೆ ತಾಯಿಗಳನ್ನ ಬಿಟ್ಟು ಹೋಗುವಂತ ಆಲೋಚನೆಗಳು ಬಂದಾಗ ಅವಾಗ ಬಹಳ ದೊಡ್ಡ ಒಂದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನ, ಕುಟುಂಬವನ್ನ ಬಿಟ್ಟೋಗುವಂತ ಆಲೋಚನೆಗಳು ಮಾಡಬಾರ್ದು, ಹೋಗ್ಲೇಬಾರದು. ಯಾಕೆಂದ್ರೆ ತಂದೆ ತಾಯಿಗಳು ಚಿಕ್ಕಂದಿನಿಂದ ಬೆಳೆಸ್ಕೊಂಡು ಬೆಳೆಸಿರ್ತಾರೆ. ಪ್ರಾರಂಭದಲ್ಲಿ ನೋಡಿ ಒಂದ್ಸಾರಿ ತಾಯಿ ಗರ್ಭದಲ್ಲಿ ಹೊತ್ತು ಏನ್ರಿ ಮಗುಗೋಸ್ಕರ ತುಂಬಾ ಶ್ರದ್ಧೆಯಿಂದ ಕಾಪಾಡಿಕೊಳ್ತಾಳೆ, ತನ್ನ ಆರೋಗ್ಯವನ್ನು ನೋಡ್ಕೊಳ್ತಾರೆ. ಯಾಕೆಂದ್ರೆ ಮಗು ಆರೋಗ್ಯವಾಗಿರ್ಬೇಕು. ಆಸ್ಪತ್ರೆಗೆ ಹೋಗ್ತಾರೆ, ಡಾಕ್ಟರ್ ಬಳಿಯಲ್ಲಿ ಕೇಳ್ತಾರೆ ಹೊಟ್ಟೆಯಲ್ಲಿ ಮಗು ಹೇಗಿದೆ, ವಿಚಾರ ಮಾಡ್ತಾರೆ. ಆ ಮಗು ಆರೋಗ್ಯದಗೋಸ್ಕರ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆ ಹಾಕ್ತಾರೆ. ಆಹಾರ ವಿಷಯದಲ್ಲಿ ಕೂಡ ತುಂಬಾ ಸೂಕ್ಷ್ಮೆಯಿಂದ ಆಹಾರವು ಪೂಜಿಸೋರಿದ್ದಾರೆ. ಮಗು ಎತ್ತ ಮೇಲೆ ಮಗು ವಿಷಯದಲ್ಲಿ ಬಹಳ ಶ್ರದ್ಧೆ, ಕಾಳಜಿ. ಯಾರೋ ಕೆಲವರು ಅಶ್ರದ್ಧೆಯಿಂದ ಜೀವಿಸುವಂತವ್ರು ಇರ್ತಾರೆ, ಅಶ್ರದ್ಧೆ ಇರುತ್ತೆ, ಅದಲ್ಲ. ಒಳ್ಳೆ ತಂದೆ ತಾಯಿಗಳಿದ್ದಾರೆ, ಶ್ರದ್ಧೆಯಿಂದ ಬೆಳೆಸ್ತಾರೆ, ಪ್ರೀತಿ ತೋರಿಸ್ತಾರೆ.
ಈ ಚಿಕ್ಕಂದಿನಿಂದ ಬೆಳೆಸಿರುವಂತದ್ದು ಎಲ್ಲಾ ಮರೆತು ಒಂದು 14 ವರ್ಷ 15 ವರ್ಷ ಯೌವನ ಕಾಲ ಬಂದಿದೆ ಅಂತ ಹೇಳಿ ಇವರೆಲ್ಲರನ್ನ ಬಿಟ್ಟು ಹೊರಟೋಗ್ತಾ ಇರ್ತಾರೆ ಕೆಲವರು. ಈ ಹೊರಟೋದಂತ ಸಮಯದಲ್ಲಿ ತಮ್ಮ ಸುಖ ತಮ್ದು. ಏನ್ ಮಾಡಿದ್ದಾರೆ? ಹಣ ಇದ್ರೆ ಸ್ವಲ್ಪ 4 ದಿನ ಸುಖ ಇರುತ್ತೆ, ಇಲ್ಲಪ್ಪ ಅಂದ್ರೆ ಬಹಳ ಕಷ್ಟ ಇರುತ್ತೆ. ಮತ್ತೆ ತಂದೆ ತಾಯಿಗಳು ಕೊರಗ್ತಾ ಇರ್ತಾರಲ್ಲ, ಅಯ್ಯೋ ಎಲ್ಲಿ ಹೋದ್ರು ನಮ್ಮ ಮಕ್ಕಳು, ಎಲ್ಲಿದ್ದಾರೆ ನಮ್ಮ ಮಕ್ಕಳು, ಎಲ್ಲಿದ್ದಾರೆ, ಏನಾಗಿದ್ದಾರೆ? ಶಾಲೆಗೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಇಲ್ಲಿದ್ದಾರಾ ಅಲ್ಲಿದ್ದಾರಾ, ಎಷ್ಟು ಮಂದಿ ಫ್ರೆಂಡ್ಸ್ಗಳಿದ್ದಾರೆ, ಆ ಮನೆಗೆ ಈ ಮನೆಗೆ ವಿಚಾರ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಪ್ಪ ಅಮ್ಮ ಈ ತರ ಬಂದಿದಾರ, ನಮ್ಮ ಮಕ್ಕಳೇನಾದ್ರು ಕಂಡಿದಾರ, ಅಯ್ಯ ನಮ್ಮ ಮಗಳು ಕಾಣ್ತಾ ಇಲ್ಲ, ಅಯ್ಯ ನಮ್ಮ ಮಗ ಕಾಣ್ತಾ ಇಲ್ಲ, ನಮ್ಮ ಮಕ್ಕಳು ಕಾಣ್ತಾ ಇಲ್ಲ ಅಂತ ಹೇಳಿ ಕಣ್ಣಿಗೆ ನಿದ್ದೆ ಇಲ್ಲದೆ ಪೊಲೀಸರ ಬಳಿಯಲ್ಲಿ, ಇಲ್ಲಾಂದ್ರೆ ಬಂಧು ಮಿತ್ರರ ಬಳಿಯಲ್ಲಿ ಫೋನ್ ಮಾಡುತ್ತಾ ಅವ್ರ ಹತ್ರ ಇವ್ರ ಹತ್ರ ತಿರುಗಾಡ್ತಾರೆ. ಏನಾಯ್ತು, ಎಲ್ಲಿಗೋದ್ರು, ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಯ್ತು, ಎಲ್ಲಿದ್ದಾರೆ, ಏನಾಗಿದೆ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ತಂದೆ ತಾಯಿಗಳು ಬಹಳ ದುಃಖಪಟ್ಟು ಬಾಧೆಯಿಂದ ಈ ಕಡೆ ಆ ಕಡೆ ತಿರುಗಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಅವಾಗ ಏನಂದ್ರೆ, ಅವಾಗ ಚಿಕ್ಕ ಮಕ್ಕಳಿಂದ ಬೆಳೆಸಿರ್ತಾರೆ, ಅದೆಲ್ಲ ನೆನಪಾಗ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಂದ ಬೆಳೆಸಿದ್ದೆಲ್ಲ ನೆನಪಾಗುತ್ತೆ. ನನ್ನ ಮಗನು ನನ್ನ ಮಗಳು ಅಂತೇಳಿ, ನನ್ನ ತೊಡೆ ಮೇಲೆ ಬೆಳೆಸಿದ್ನಲ್ಲ, ನಾನು ಮಲಗಿದ್ದಾಗ ನನ್ನ ಎದೆ ಮೇಲೆ ಕಾಲಿಟ್ಟು ತಿರುಗಾಡಿದ್ದಾಳಲ್ಲ ನನ್ನ ಮಗಳು ನನ್ನ ಮಗ, ಮುದ್ದಾಡಿದ್ದೆ ನಾನು. ಈ ನನ್ನ ಮಗಳನ್ನು ನನ್ನ ಮಗನನ್ನು ಒಳ್ಳೆ ರೀತಿಯಿಂದ ನಾನು ಬೆಳೆಸಿದ್ದೆ, ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದೆ, ಯಾವ ತೊಂದರೆ ಇಲ್ಲದೆ. ಇಂಥವ್ರು ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೋದ್ರಲ್ಲ, ಎಲ್ಲಿದ್ದಾರೆ, ಏನಾಯ್ತು ಅಂತೇಳಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಕಂಗಾಲಾಗುತ್ತಾ ಗೊಂದಲದಲ್ಲಿ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ, ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಬಹಳ ಒದ್ದಾಡ್ತಾ ಇರ್ತಾರೆ ತಂದೆ ತಾಯಿಗಳು. ಇವ್ರೇನು ಹೋಗಿದ್ದಾರೆ, ಹೋಗೋ ತನಕ ಏನಪ್ಪಾ ಅಂದ್ರೆ ಹೋಗ್ಬೇಕು 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 ಬಿಟ್ಟು ಹೋಗ್ಬೇಕು. ಏನ್ ಕಾರಣ ಇರುತ್ತಂದ್ರೆ, ಮನೆಯಲ್ಲಿ ತಂದೆ ತಾಯಿಗಳು ಒಂದ್ ಮಾತು ಖಂಡಿಸಿರ್ಬೋದು, ಒಂದ್ ಮಾತು ಬೈದಿರ್ಬೋದು, ಅದಕ್ಕೆ ಒಳ್ಳೇದೇ ಇರುತ್ತೆ. ಆದ್ರೆ ಯವ್ವನ ಕಾಲದಲ್ಲಿದ್ದಂತೆ ಈ ಹುಡುಗರು ಕೆಲವರು ಪ್ರೀತಿ ಅಂತ ಪ್ರೇಮ ಅಂತ ನಾನೇನೋ ಪ್ರೀತಿ ಮಾಡಿದ್ದೀನಿ, ಏನೋ ಮಾಡಿದ್ದೀನಿ, ಏನ್ ಮಾಡಿದ್ದಾರೆ? ಏನೂ ಇಲ್ಲ. ವ್ಯಾಮೋಹದಲ್ಲಿದ್ದಾರೆ, ದಾರಿ ತಪ್ಪಿದ್ದಾರೆ ಅಂತ ಅರ್ಥ. ಪ್ರೀತಿ ಎಂಬ ಪದಕ್ಕೆ ಅರ್ಥ ತಿಳಿಯದೆ ಪ್ರೀತಿ ಪ್ರೀತಿ ಪ್ರೇಮ ಅಂತೇಳಿ. ಪ್ರೀತಿ ತಂದೆ ತಾಯಿಗಳಿಗೆ ನೋವು ಕೊಡಲ್ಲ. ಅದು ಪ್ರೀತಿ ಎಂಬುದು ಪದ ಇದೆಯಲ್ಲ, ಪ್ರೀತಿ ಪ್ರೇಮ ಎನ್ನುವಂತ ಪದ ಇದೆ ನೋಡಿ, ತಂದೆ ತಾಯಿಗಳನ್ನ ನೋಯಿಸಲ್ಲ. ಅದು ಇನ್ನೊಬ್ಬರನ್ನ ನೋಯಿಸಲ್ಲ. ಅದು ಇನ್ನೊಬ್ಬರನ್ನ ನೋಯಿಸುವಂತ ಕೆಲಸ, ಬಾಧೆ ಪಡಿಸುವಂತ ಕೆಲಸ ಮಾಡಿದ್ದಾರಂದ್ರೆ ಅಲ್ಲಿ ಪ್ರೀತಿ ಅಲ್ಲ, ಅದು ಲೋಕದ ವ್ಯಾಮೋಹ. ಲೋಕಕ್ಕೆ ತಿಳಿಯದ ವಿಷಯ ಏನಂದ್ರೆ, ಲೋಕದ ವ್ಯಾಮೋಹದಲ್ಲಿದ್ದಾರವರು ಪ್ರೀತಿ ಎಂಬ ಹೆಸರು ಮಾತ್ರ ಮಾತಾಡ್ತಾ ಇರ್ತಾರೆ. ಪ್ರೀತಿ ಎಂಬ ಹೆಸರು, ಪ್ರೀತಿ ಮಾಡಿದ್ದೀನಿ ಪ್ರೇಮ ಮಾಡಿದ್ದೀನಿ ಏನಿಲ್ಲ. ಯವ್ವನ ಕಾಲದಲ್ಲಿ ವ್ಯಾಮೋಹ ಹುಟ್ಟಿದೆ, ಕೋರಿಕೆ ಹುಟ್ಟಿದೆ, ತಪ್ಕೋಬೇಕು, ಮುದ್ದಾಡ್ಬೇಕು, ಏನೋ ಈ ಲೋಕದಲ್ಲಿ ಶರೀರ ಕೋರಿಕೆಗಳು ಹುಟ್ಟುತ್ತೆ. ಆ ಶರೀರ ಕೋರಿಕೆಗಳು ಹುಟ್ಟಿದಾಗ ಪ್ರೀತಿ ಅಂತೇಳಿ ಅದಕ್ಕೆ ಹೆಸರು ಹಾಕಿದ್ದಾರೆ. ಪ್ರೀತಿ ಅಲ್ಲ ಅದು. ನಿಜವಾಗ್ಲೂ ಪ್ರೀತಿ ಹುಟ್ಟಿದ್ರೆ, ನಿಜವಾಗ್ಲೂ ಪ್ರೀತಿ ಇದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಿಜವಾದ ಪ್ರೀತಿ ಇದ್ರೆ ಏನ್ ಮಾಡ್ತಾರಂದ್ರೆ, ತಾಳ್ಮೆಯಿಂದ ಇರ್ತಾರೆ. ಅಂದ್ರೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು, ಇವ್ರಿಗೂ ಅನ್ಯಾಯ ಆಗ್ಬಾರ್ದು, ಹುಡುಗಿಗೂ ಅನ್ಯಾಯ ಆಗ್ಬಾರ್ದು, ಹುಡುಗನಿಗೂ ಅನ್ಯಾಯವಾಗ್ಬಾರ್ದು.
ತುಂಬಾ ಜಾಗೃತಿಯಿಂದ ಇರ್ತಾರೆ. ನಿಜವಾದ ಪ್ರೀತಿ ಇದ್ರೆ ಏನ್ರಿ, ಕೆಲವರು ದುಡುಕಿ ಪ್ರೀತಿ ಪ್ರೇಮ ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗೋದು, ಮನೆಯಲ್ಲಿ ತಂದೆ ತಾಯಿಗಳನ್ನ ವಿಚಾರ ಮಾಡದೆ ಹೋಗೋದ್ ಮಾಡ್ತಾ ಇರ್ತಾರೆ. ಅವರು ಬಹಳ ದುಃಖ ಪಡ್ತಾರೆ, ಬಾಧೆ ಪಡ್ತಾರೆ, ಅಲ್ಲಿ ತಿರುಗಾಡ್ತಾರೆ, ಕೂಗಾಡ್ತಾರೆ, ಕೆಲವರು ವಿಷ ಕುಡಿತಾರೆ. ನಮ್ಮ ಮಕ್ಕಳು ಇಷ್ಟೊಂದು ಅನ್ಯಾಯ ಮಾಡಿದ್ರಲ್ಲ ಅಂತೇಳಿ, ನಮ್ಮ ಮಕ್ಕಳು ಇಷ್ಟೊಂದು ಅನ್ಯಾಯ ಮಾಡಿದ್ರಲ್ಲ, ನಮ್ಮ ಮಾತಿಗೆ ವಿಧೇಯರಾಗ್ಲಿಲ್ವಲ್ಲ, ಯಾವನೋ ಒಬ್ಬನು ಸಿಕ್ಕ ಅಂತೇಳಿ ಅವನ ಜೊತೆಗೆ ಓಡೋಗಿದ್ದಾಳೆ ಈಕೆ, ಇಲ್ಲ ಯಾವಳೋ ಹುಡುಗಿ ಸಿಕ್ಕಿದ್ದಾಳಂತೇಳಿ ನನ್ನ ಮಗ ಈ ರೀತಿ ಮೋಸ ಹೋದನಲ್ಲ. ಅಲ್ಲಿ ದ್ವೇಷ ಇರುತ್ತೆ, ಆಮೇಲೆ ಬಾಧೆ ಇರುತ್ತೆ, ದುಃಖ ಇರುತ್ತೆ. ಆ ಮನೆಯಲ್ಲಿ ಆಗುವಂತ ದುಃಖ ಅಷ್ಟು ಇಷ್ಟು ಅಲ್ಲ ರೀ. ನಿಂತ್ರು ಆ ಮಕ್ಕಳ ಬಗ್ಗೆನೇ ಧ್ಯಾನ ರೀ, ಮಕ್ಕಳ ಬಗ್ಗೆನೆ. ತಂದೆ ತಾಯಿಗಳು ಹೀಗೆ ಯೋಚನೆ ಮಾಡ್ತಾರೆ, ಬಾಧೆ ಪಡ್ತಾರೆ, ದುಃಖ ಪಡ್ತಾರೆ, ಕೂಗಾಡ್ತಾರೆ, ಅಳ್ತಾರೆ. ಅದಕ್ಕೆ ಕಾರಣ ಅದಕ್ಕೆ ಕಾರಣ ಎತ್ತ ಒಂದು ಸಂಬಂಧ, ಅದು ರಕ್ತ ಸಂಬಂಧ. ಅದಕ್ಕೆ ರಕ್ತ ಸಂಬಂಧ. ದೇವರು ಈ ವಿಷಯದಲ್ಲಿ ಮಕ್ಕಳಿಗೆ ಹೇಳುವಂಥದ್ದು, ಪ್ರತಿ ಮಕ್ಕಳಿಗೆ ದೇವರು ಹೇಳುವಂಥದ್ದು ತಂದೆ ತಾಯಿಗಳ ವಿಷಯದಲ್ಲಿ. ಮತ್ತಾಯನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 18-19 ವಚನವನ್ನ ನೋಡೋಣ. 18-19. ಅವನು ಅವು ಯಾವುವು ಎಂದು ಕೇಳಲು ಏಸು, ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಸಾಕು, ನೋಡಿದ್ರೆ ಅಂದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ಹೇಳ್ತಾರೆ. ಇದು ದೇವರ ಮಾತು. ಇದು ಯಾರ ಮಾತು ಹೇಳಿ? ದೇವರ ಮಾತು. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯ ಓದುವಾಗ, ವಾಕ್ಯ ಹೇಳುವಾಗ ಪ್ರತಿ ಕ್ರೈಸ್ತರ ಕುಟುಂಬದಲ್ಲಿ ಈ ವಚನವನ್ನ ಬಳಸ್ತಾ ಇರ್ತೀವಿ, ಪ್ರೀತಿ ಪ್ರೇಮ ಅಂತ ಹೇಳಿ. ಲೋಕದಲ್ಲಿ ಅನೇಕರು ಈ ಪ್ರೀತಿ ಪ್ರೇಮ ಹೆಸರಿನಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಅದೇ ಪ್ರಕಾರ ಕೆಲವರು ಕ್ರೈಸ್ತರ ಕುಟುಂಬದಲ್ಲಿ ಕೂಡ ಮೋಸ ಹೋಗ್ತಾ ಇರ್ತಾರೆ. ಕ್ರೈಸ್ತರಲ್ಲಿ ಕೂಡ ಸುಮಾರು ವರ್ಷಗಳ ಹಿಂದೆ ಅನೇಕರು ನೋಡಿದ್ದೀನಿ ನಾನು. ಕ್ರೈಸ್ತರಲ್ಲೇನೆ, ಕ್ರೈಸ್ತರು ದೇವರ ಪ್ರಜೆಗಳು, ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಈ ಪ್ರೀತಿ ಪ್ರೇಮ ಹೆಸರಿನಲ್ಲಿ ತಂದೆ ತಾಯಿಗಳನ್ನು ಕೂಡ ಬಿಟ್ಟು ಹೊರಟೋಗ್ತಾರೆ. ತಂದೆ ತಾಯಿಗಳನ್ನ, ಕುಟುಂಬವನ್ನ, ಮನೆಯನ್ನು, ಕುಟುಂಬದಲ್ಲಿ ಹೇಳಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ, ನಮ್ಗೆ ಸುಖವಾಗಿ ಇರೋದಕ್ಕೆ ಬಿಡಲ್ಲ, ಶರೀರ ಕೋರಿಕೆಗಳು. ಕೆಲವರು ಕ್ರೈಸ್ತರ ಕುಟುಂಬದಲ್ಲಿ ಕೂಡ ನಡೆದಿದೆಯಾ ಅಂತ ನೋಡುವಾಗ ಹೌದು ಪ್ರಿಯರೇ, ಕ್ರೈಸ್ತರ ಕುಟುಂಬದಲ್ಲೇ ನಡೆದಿದೆ, ಅನ್ಯರ ಮಧ್ಯದಲ್ಲಿ ನಡೆದಿದೆ. ಈ ಯೌವನ ಕಾಲದಲ್ಲಿ ವಿಚಿತ್ರವಾಗಿ ನಡೆದೋಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನ, ಮನೆಯನ್ನ, ಕುಟುಂಬವನ್ನ, ದೇವರನ್ನು ಬಿಟ್ಟು ಹೋಗುವಂತ ಕೆಲಸ ಮಾಡಲೇಬಾರದು. ಮನುಷ್ಯನಿಗೆ ಇವೆಲ್ಲ ಹುಟ್ಟುತ್ತೆ, ಪ್ರೀತಿ ಎನ್ನುವಂತ, ಪ್ರೇಮ ಎನ್ನುವಂಥದ್ದು ಇರುತ್ತೆ. ಅದು ಪ್ರೀತಿ ಪ್ರೇಮ ಅಂತೇಳಿ ಈ ಲೋಕದಲ್ಲಿ ಅಂದ್ಕೊಳ್ಳುತ್ತೆ, ಅದಲ್ಲ, ಅದು ಕೋರಿಕೆ, ಅದಷ್ಟು ವ್ಯಾಮೋಹ, ಕೋರಿಕೆ ಹುಟ್ಟುತ್ತೆ. ಯವನ ಕಾಲ ಬಂದಿದೆಯಾ, ತಂದೆ ತಾಯಿಗಳ ಹತ್ರ ಮಾತಾಡಿ ಒಪ್ಪಿಸಿ
ವಿವಾಹ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದು ಉತ್ತಮ, ಒಳ್ಳೇದದು. ತಂದೆ ತಾಯಿಗಳು ಕೇಳಲ್ಲ ಅಂತೇಳಿ ಯಾವಾಗ್ಲೂ ಅಂದ್ಕೋಬಾರದು. ಖಂಡಿತವಾಗಿ ಕೇಳ್ತಾರೆ. ಯಾಕಂದ್ರೆ ಮಕ್ಕಳ ಒಂದು ಒಳಿತಿಗಾಗಿನೇ, ಮಕ್ಕಳ ಒಂದು ಕ್ಷೇಮಕ್ಕಾಗಿನೇ ಅವರು ವಿಚಾರ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಮೊಡ್ಡು ಜನ ಇರ್ತಾರೆ. ಇನ್ನು ಕೆಲವರು ಏನಪ್ಪಾ ಅಂದ್ರೆ ವಿಚಾರ ಮಾಡಲ್ಲ. ನಾನು ಹೇಳಿದ್ದೇ ಆಗ್ಬೇಕು, ನಾನು ಹೇಳಿದ್ದೇ ನಡಿಬೇಕು, ಆ ರೀತಿ ಇರಬಾರ್ದು. ಮಕ್ಕಳಿಗೆ ಏನ್ರಿ ಒಳ್ಳೆ ಭವಿಷ್ಯತ್ ಕೊಡ್ಬೇಕು. ಒಳ್ಳೆ ಭವಿಷ್ಯತ್ತನ್ನು ಕೊಡಬೇಕಾದ್ರೆ ಒಳ್ಳೆ ರೀತಿಯಿಂದ ಯೋಚನೆ ಮಾಡಬೇಕು. ಇವರಿಗೆ ಮದುವೆ ಮಾಡದೆ ಹೋದ್ರೆ, ಇವರನ್ನು ಒಂದು ಮಾಡದೆ ಹೋದ್ರೆ ಏನಾಗುತ್ತೆ, ಎಲ್ಲಿ ತನಕ ಹೋಗುತ್ತೆ, ಯಾವ ಸ್ಥಿತಿಗೆ ಬರ್ತಾರೆ ಇವರು, ಅದೆಲ್ಲ ವಿಚಾರ ಮಾಡಿ ಅವ್ರನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ತಂದೆ ತಾಯಿಗಳು ಕೂಡ. ಮಕ್ಕಳು ಖಂಡಿತವಾಗಿ ದೇವರಿಗೂ ವಿಧೇಯರಾಗಬೇಕು, ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು. ತಂದೆ ತಾಯಿಗಳನ್ನ ಪ್ರೀತಿಸೋದ್ರೆ ಶಾಪಗ್ರಸ್ತರಾಗ್ತಾರೆ. ಏನಾಗ್ತಾರೆ? ಶಾಪಗ್ರಸ್ತರಾಗ್ತಾರೆ. ದೇವ್ರು ಶಪಿಸ್ತಾನೆ, ದೇವ್ರು ಶಪಿಸ್ತಾನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಆಲೋಚನೆ ಮಾಡಬಾರದು. ಯೌವನ ಕಾಲದಲ್ಲಿ ಕೋರಿಕೆ ಹುಟ್ಟುವಂಥದ್ದು ಸಹಜವಾದದ್ದು, ಎಲ್ಲರಿಗೂ ಬರುತ್ತೆ. ಅದೊಂದು ಕ್ರಮವಾಗಿದೆ. ತಂದೆ ತಾಯಿಗಳಿಗೆ ಒಳಪಟ್ಟು, ದೊಡ್ಡವರಿಗೆ ಒಳಪಟ್ಟು ಮಾತಾಡಿಕೊಂಡು, ಅದಕ್ಕೊಂದು ಸಮಯ ಬರುತ್ತೆ. ಆ ಸಮಯ ಬರೋ ತನಕ ವೇಟ್ ಮಾಡ್ಬೇಕು. ವೇಟ್ ಮಾಡಿ ದೊಡ್ಡವರ ಒಂದು ಅನುಮತಿ ಮೂಲಕ ವಿವಾಹ ಕಾರ್ಯಕ್ರಮಗಳನ್ನ ನಡಿಬೇಕು. ಆದ್ರೆ ಈ ಸಮಾಜದಲ್ಲಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಇಂಥ ಅನ್ಯಾಯಗಳು ನಡೀತಾ ಇದೆ. ಘೋರವಾದಂತ ಸ್ಥಿತಿ. ಜ್ಞಾನೋಕ್ತಿಗಳ ಗ್ರಂಥ 23ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 23ನೇ ಅಧ್ಯಾಯ 22ನೇ ವಚನವನ್ನ ಓದಿ ಮಾಡಿ. ಜ್ಞಾನೋಕ್ತಿಗಳ ಗ್ರಂಥ 23ನೇ ಅಧ್ಯಾಯ 22ನೇ ವಚನ. ಎತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಸಾಕು. ಎತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಮುಪ್ಪಿನಲ್ಲಿ ತಾಯಿಯನ್ನು ಅಸಡ್ಡೆ ಮಾಡಬೇಡ ಅಂದ್ರೆ ಎತ್ತ ತಂದೆಯ ಮಾತಿಗೆ ಕಿವಿಗೊಡ್ಬೇಕು. ಅವರು ಏನ್ರಿ ತಂದೆ ತಾಯಿಗಳು ಇರ್ತಾರೆ ನೋಡಿ, ಮಕ್ಕಳ ಒಂದು ಕ್ಷೇಮಕ್ಕಾಗಿನೇ ವಿಚಾರ ಮಾಡ್ತಾರೆ. ಅವ್ರು ದುಡಿತಾರೆ, ಕಷ್ಟ ಪಡ್ತಾರೆ ಅಂತ ತಿಳ್ಕೊಳ್ಳಿ. ತಂದೆ ತಾಯಿಗಳು ದುಡಿತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ ಅಂದಾಗ ಏನ್ರಿ ಅವರ ಕೆಲಸದಲ್ಲಿ ಮಕ್ಕಳು ಸಹಾಯವಾಗಿರ್ಬೇಕು, ಸಹಾಯಕರಾಗಿರ್ಬೇಕು. ಅವ್ರ ಮಾತನ್ನ ಕೇಳಬೇಕು, ಅವ್ರ ಮಾತನ್ನ ಕೇಳಬೇಕು. ನಮ್ಮ ತಂದೆ ತಾಯಿಗಳು ಕೆಲವರು ಕುಡುಕುರ್ರಿ ಇರ್ತಾರೆ, ಕೆಲವು ಕಡೆ ಇರ್ತಾರೆ, ಏನ್ ಮಾಡಕ್ ಆಗಲ್ಲ. ಆದ್ರೂ ಕೂಡ ದುಡುಕ್ಬಾರ್ದು, ತಪ್ಪು ಮಾಡಬಾರ್ದು. ಅವರು ಮಾಡಿದ ತಪ್ಪಿಗೆ ಪ್ರತಿಫಲ ಅವ್ರು ಹೊಂದುತ್ತಾರೆ. ಒಳ್ಳೆಯರಾಗ್ಬೇಕು, ಯುವಕರು ಒಳ್ಳೆ ರೀತಿಯಿಂದ ಇರ್ಬೇಕು ಅಂದಾಗ ಖಂಡಿತವಾಗಿ ದೇವ್ರಿಗೂ ವಿಧೇಯರಾಗ್ಬೇಕು, ತಂದೆ ತಾಯಿಗಳ ಮಾತನ್ನು ಕೂಡ ಕೇಳಬೇಕು. ಕೇಳದೆ ಹೋದ್ರೆ ಮೋಸ ಹೋಗ್ತೀರ. ಅದರಿಂದ ದೇವರು ಹೇಳುವಂತ ಮಾತು ಖಂಡಿತವಾದ ಮಾತು. ಈ ಕಾಲದಲ್ಲಿ ಹೆಚ್ಚಾಗಿ ಪ್ರಿಯರ ದೇವ್ರ ಮಕ್ಕಳಿರ, ಇವರೇ ಬುದ್ಧಿವಂತರ ಹಾಗೆ, ಇವರೇ ಒಂದು ಜ್ಞಾನಿಗಳ ಹಾಗೆ ಪ್ರವರ್ತನೆ ಮಾಡ್ತಾ ಇರ್ತಾರೆ. ಒಂದು 4 ಅಕ್ಷರ ಕಲ್ತಿರ್ತಾರೆ. ತಂದೆ ತಾಯಿಗಳಿಗೆ ಅಕ್ಷರ ಬರಲ್ಲ. ಕೆಲವರಿಗೆ ತಂದೆ ತಾಯಿಗಳಿಗೆ ಅಕ್ಷರಗಳು ಬರಲ್ಲ. ಇವ್ರಿಗೇನು ಅಕ್ಷರ ಬರುತ್ತೆ, ಇವ್ರಿಗೇನು ಅಕ್ಷರದ ಜ್ಞಾನ ಇದೆ ಅಂತೇಳಿ ನಾವೇ ಬುದ್ಧಿವಂತರು, ನಮ್ಗೆಲ್ಲ ಗೊತ್ತು, ನಿಮ್ಗೇನ್ ಗೊತ್ತಿಲ್ಲ, ಸುಮ್ಮನೆ ಬಾಯಿ ಮುಚ್ಚಿಸ್ತಾ ಇರ್ತಾರೆ.
ತಂದೆ ತಾಯಿಗಳಿಗೆ ಅನುಭವ ಇರುತ್ತೆ, ಅಂದ್ರೆ ಜೀವಿತದಲ್ಲಿ ಅನುಭವ ಆಗಿರುತ್ತೆ. ನಿಮ್ಗೆ ಅಕ್ಷರ ಜ್ಞಾನ, 4 ಅಕ್ಷರ ಜ್ಞಾನ ಇರ್ಬೋದು, ಇವರಿಗೆ ಅಕ್ಷರ ಜ್ಞಾನ ಇರ್ಬೋದು, ಅನುಭವ ಇರಲ್ಲ. ಅನುಭವ ಬೇರೆ, ಅಕ್ಷರ ಜ್ಞಾನ ಬೇರೆ. ಈ ಜೀವಿತದಲ್ಲಿ ಹಿಂದೆ ಮುಂದೆ ನಡೆದಂತ ಘಟನೆಗಳು, ಚಿಕ್ಕವರಿದ್ದಾಗ್ಲಿಂದ ಏನ್ರಿ ಅನೇಕ ಅನುಭವಿಸಿರ್ತಾರೆ. ತಂದೆ ತಾಯಿಗಳಾಗಿದ್ದಾರಂದ್ರೆ ಎಷ್ಟೋ ನೋಡಿರ್ತಾರೆ. ಒಂದು 4 ವರ್ಷ 5 ವರ್ಷ ಶಾಲೆಗೆ ಹೋದ್ರೆ ಒಂದ್ 4 ಅಕ್ಷರಗಳ ಕಲ್ತಿರ್ತಾರೆ. ಕಲ್ತ ಮೇಲೆ ತಂದೆ ತಾಯಿಗಳಿಗೆ ರೋಪ್ ಆಗ್ತಾ ಇರ್ತಾರೆ ಕೆಲವರು. ಹೇಗ್ ಮಾತಾಡ್ತಾರೆ, ಮಾತಾಡೋ ಸ್ಟೈಲ್ ಬೇರೆ ಇರುತ್ತೆ. ಇವಾಗ ಫೋನ್ಗಳು ಬಂದಿದೆಲ್ಲ ಪೂರ್ತಿ ಕೆಟ್ಟೋಗಿದೆ. ಇವ್ರನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಬಹಳ ಬಹಳ ಕಷ್ಟನೇ. ಇವ್ರನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಕಷ್ಟನೇ. ದೇವ್ರ ವಾಕ್ಯವನ್ನ ತಿಳಿದವರು ಕೂಡ ಕಂಟ್ರೋಲ್ ಮಾಡ್ಬೇಕಂದ್ರೂ ಬಹಳ ಕಷ್ಟವಾಗಿದೆ ಇವಾಗ. ಲೋಕದಲ್ಲಿದ್ದವರಿಗೆ ಇನ್ನೂ ಕಷ್ಟ. ಈ ಲೋಕದಲ್ಲಿ ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಇದ್ದವ್ರಿಗೆ ಏನ್ರಿ ಇವ್ರಿಗೆ ಕಷ್ಟ ಆಗಿರುವಾಗ ಲೋಕದಲ್ಲಿ ಹೆಂಗಿರುತ್ತೆ ಲೆಕ್ಕ ಹಾಕಿ. ದೇವರ ವಾಕ್ಯವನ್ನ ತಿಳಿದಂತ ಕ್ರೈಸ್ತರಾಗಿರುವಂತ ನಮ್ಗೇನೇ ಒಂದು ರೀತಿಯಲ್ಲಿ ಕಷ್ಟ ಇದ್ರೆ ಲೋಕದಲ್ಲಿದ್ದಂತ ಜನರ ಪರಿಸ್ಥಿತಿ ಹೇಗಿರುತ್ತೆ ಲೆಕ್ಕ ಹಾಕಿ ಪ್ರಿಯರೇ. ಆ ಈ ದಿನಪತ್ರಿಕೆಗಳಲ್ಲಿ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನೋಡುವಾಗ ಈ ಫೋನ್ಗಳಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಇವೇ ನಡೀತಾ ಇದೆ. ಹೆಚ್ಚಾಗಿ ಇಂತ ಈ ಪ್ರೀತಿ ಪ್ರೇಮ ಅನ್ನುವಂತ ಕಾರ್ಯಕ್ರಮಗಳೇ ನಡೀತಾ ಇದೆ. ಹೆಚ್ಚಾಗಿ ಹಾಳಾಗ್ತಾ ಇದ್ದಾರೆ, ನಾಶ ತಂದುಕೊಳ್ತಾ ಇದ್ದಾರೆ, ಕೆಟ್ಟ ಹೋಗ್ತಾ ಇದ್ದಾರೆ. ಕೆಲವರು ಸೈಕೋಗಳಾಗ್ತಾ ಇದ್ದಾರೆ, ಕೆಲವರು ಮಾನಸಿಕವಾದಂತ ರೋಗಿಗಳಾಗ್ತಾ ಇದ್ದಾರೆ. ಹುಚ್ಚುಚ್ಚು ಪ್ರವರ್ತನೆ, ಕೆಟ್ಟ ಪ್ರವರ್ತನೆ. ಅದಕ್ಕೆ ಮಕ್ಕಳು ಕೆಟ್ಟೋಗ್ಬಾರ್ದು ಅಂದಾಗ ಮೊಟ್ಟ ಮೊದಲು ತಂದೆ ತಾಯಿಗಳು ಭಕ್ತಿಯಲ್ಲಿ ಇರ್ಬೇಕು. ಭಕ್ತಿಯಲ್ಲಿ ಇಲ್ಲದೆ ಹೋದ್ರೆ ಮಕ್ಕಳು ಕೂಡ ಕೆಟ್ಟೋಗ್ತಾರೆ. ಒಳ್ಳೆ ಮಾತುಗಳನ್ನ ಮಾತಾಡ್ಬೇಕು. ನೋಡಿ, ಕೆಲವರು ಘೋರವಾಗಿ ಮಾತಾಡ್ತಾರೆ, ಎಲ್ಲ ಹೊಲಸು ಮಾತುಗಳು. ಕಾರಣ ಏನಪ್ಪಾ ಅಂತ ನೋಡುವಾಗ ಕೆಲವರು ಮನೆಯಲ್ಲಿ ಕೂಡ ಹಾಗೆ ಮಾತಾಡ್ತಾರೆ, ಹೊಲಸು ಮಾತುಗಳು. ಹಾಗಿರುತ್ತೆ ಪ್ರಿಯರಿ ಸಮಾಜದಲ್ಲಿ. ಅದಕ್ಕೆ ಮೊದಲನೇದಾಗಿ ತಂದೆ ತಾಯಿಗಳು ಕೂಡ ಮತ್ತೆ ದೇವ್ರ ಮಾತನ್ನ ಕೇಳ್ಬೇಕು, ಒಳಪಡಬೇಕು. ಅದೇ ಪ್ರಕಾರ ಮಕ್ಕಳು ತಂದೆ ತಾಯಿಗಳ ಮಾತನ್ನ ಕೇಳಬೇಕು ಅಂತಾರೆ. ತಂದೆ ತಾಯಿಗಳ ಮಾತಿಗೆ ಒಳಪಡಬೇಕು. ಮಕ್ಕಳಿರ ನಿಮ್ಮ ತಂದೆ ಮಾತನ್ನ ಕೇಳಿ ಒಳ್ಳೇದೇ ಹೇಳ್ತಾರೆ, ಅನುಭವ ಆಗಿರುತ್ತೆ. ಈಗ ಮಾಡ್ಬಾರ್ದು, ಇಂಥ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತೇಳಿ ಕೆಲವು ಒಳ್ಳೇದು ಹೇಳುವಾಗ ಕೇಳಬೇಕು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಏನ್ರಿ ಮನೆಯಲ್ಲಿ ಒಂದು ತುತ್ತು ಊಟ ಕಡಿಮೆ ಇದ್ರೂ ಪರವಾಗಿಲ್ಲ, ಮರ್ಯಾದೆ ಇಲ್ಲದೆ ಹೋದ್ರೆ ಬದುಕಕ್ಕಾಗಲ್ಲ ಅಂತಾರೆ. ಹೌದಲ್ವಾ? ಅಂದ್ರೆ ಮನೆಯಲ್ಲಿ ತಿನ್ನೋದಕ್ಕೆ ಇದೆಯಾ ಇಲ್ವಾ ಅದು ಒಂದು ರೀತಿಯಲ್ಲಿ, ಆದ್ರೆ ಹೊರಗಡೆ ಮರ್ಯಾದೆ ಮುಖ್ಯ ಅಂತೇಳಿ ಬಹಳ ಶ್ರದ್ಧೆಯಿಂದ ಜಾಗೃತಿಯಿಂದ ಮಾತಾಡೋದು, ನಡೆಯೋದು. ಯಾಕೆ? ಮರ್ಯಾದೆಗೋಸ್ಕರ. ಇವೆಲ್ಲ ಆಲೋಚನೆ ಮಾಡ್ತಾರೆ, ಇವೆಲ್ಲ ಆಲೋಚನೆ ಇರುತ್ತೆ ತಂದೆ ತಾಯಿಗಳಿಗೆ. ನಮ್ಮ ಮರ್ಯಾದೆಯನ್ನು ನಾವು ಕಾಪಾಡ್ಕೋಬೇಕು. ಇವೆಲ್ಲ ಯೋಚನೆ ಇಟ್ಕೊಂಡು ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಈಗ ಮಾಡಬಾರ್ದಪ್ಪ, ಈಗ ಮಾತಾಡಬಾರ್ದು, ಈಗ ಹೋಗ್ಬಾರ್ದು, ಈಗ ಇರಬಾರ್ದು, ಈಗ ಇರಕೂಡುದು ನೀವು ಅಂತ ಹೇಳಿ ಏನ್ ನಡೆದ್ರು ಕ್ರಮಬದ್ಧವಾಗಿ ಪದ್ಧತಿಯಿಂದ. ನಮ್ಮ ಕ್ರೈಸ್ತರಾದ್ರೆ ನಮ್ಮ ಪ್ರಭು ಇದ್ದಾರೆ, ತಂದೆಯಾದ ದೇವರಿದ್ದಾರೆ, ಪವಿತ್ರಾತ್ಮರಿದ್ದಾರೆ, ಅವ್ರು ನೋಡ್ತಾರೆ. ಅದೇ ಪ್ರಕಾರ ನಮ್ಮ ಕುಟುಂಬ ಇದೆ, ಕುಟುಂಬದಲ್ಲಿ ತಂದೆ ತಾಯಿಗಳಿದ್ದಾರೆ.
ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ ಮನೆಯಲ್ಲಿ. ಅವ್ರಿಗೆ ಯಾರಿಗೂ ನೋವು ಕೊಡಬಾರದು, ದುಃಖ ಬರುವಂತ ರೀತಿಯಲ್ಲಿ ನಡ್ಕೋಬಾರದು ಅಂತ ಹೇಳಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ. ಲೋಕ ಕೆಟ್ಟೋಗಿದೆ, ಲೋಕ ಕೆಟ್ಟೋಗಿದೆ. ಕೆಟ್ಟೋಗಿರುವಂತ ಈ ಲೋಕದಲ್ಲಿ ದೇವರ ಮಕ್ಕಳೆಂದು ಕ್ರೈಸ್ತರು ಕರೆಯಲ್ಪಡ್ತಾ ಇದ್ದಾರೆ. ಮತ್ತೆ ಎಲ್ಲರ ಕೈಯಲ್ಲಿ ದೇವರು ಸತ್ಯವೇದ ಗ್ರಂಥ ಕೊಟ್ಟಿದ್ದಾರೆ. ಈ ಸತ್ಯವೇದ ಗ್ರಂಥದ ಮೂಲಕ, ವಾಕ್ಯಗಳ ಮೂಲಕ ನಮ್ಮ ಬದುಕುಗಳು ಸರಿಯಾಗ್ಬೇಕು. ನಮ್ಮ ಜೀವಿತವನ್ನ ನಾವು ಕಟ್ಟಿಕೊಳ್ಬೇಕು. ನಮ್ಮ ಬದುಕುಗಳನ್ನ ನಾವು ಕಟ್ಟಿಕೊಳ್ಬೇಕು. ಮನೆಯಿಂದ ಪ್ರಾರಂಭವಾಗ್ಬೇಕು. ನಮ್ಮ ಕುಟುಂಬದಲ್ಲಿ, ಅಂದ್ರೆ ಹೊರಗಡೆ ಹೋದ್ಮೇಲೆ ಕ್ರೈಸ್ತರಂದ ಮೇಲೆ ಏನ್ರಿ, ಹೊರಗಡೆ ಹೋಗ್ತೀವಲ್ವಾ, ಇವರು ಕ್ರೈಸ್ತರ ಅಂದಾಗ ಅವ್ರ ಮೂಲಕ ಒಂದು ಪಾಠವನ್ನ ಕಲಿಬೇಕು, ಒಂದು ವಿಷಯಗಳನ್ನ ಕಲಿಬೇಕು, ಒಂದು ಅಂಶವನ್ನ ಏನಾದ್ರೂ ಕಲಿಬೇಕು. ಒಳ್ಳೆ ಮಾತು, ಒಳ್ಳೆ ವಿಷಯವನ್ನ ಕಲಿಬೇಕು. ಕೆಲವು ಪ್ರಾಂತದಲ್ಲಿ ಏನಪ್ಪಾ ಅಂದ್ರೆ ವಿಚಿತ್ರವಾಗಿ ಜನ ಇರ್ತಾರೆ. ಅದು ನಡೀತಾ ಇದೆ ಪ್ರೇಯರೇ, ಅನ್ಯರ ಮಧ್ಯದಲ್ಲಿ ನಡೀತಾ ಇದೆ ಒಂದು ರೀತಿಯಲ್ಲಿ ಘೋರವಾಗಿ. ಕ್ರೈಸ್ತರ ಮಧ್ಯದಲ್ಲಿ ಕೂಡ ಅಲ್ಲಲ್ಲಿ ತಪ್ಪುಗಳು ನಡೀತಾ ಇರುತ್ತೆ. ಅಂದ್ರೆ ನಡೀತಾ ಇದೆ ಅಂತ ಹೇಳಿ ಹಾಗೆ ಬೆಳೆದ್ಕೊಂಡು ಹೋಗ್ಬಾರ್ದು, ಬೆಳಿಬಾರ್ದು. ಅದನ್ನ ಸರಿ ಆಗ್ಬೇಕು, ಸರಿಪಡಿಸ್ಕೊಳ್ಬೇಕು. ದೊಡ್ಡ ದೊಡ್ಡ ಸೇವಕರ ಮಧ್ಯದಲ್ಲೂ ಕೂಡ ಅನೇಕ ತಪ್ಪುಗಳು. ಇನ್ನೇನು ಉದ್ಧಾರ ಮಾಡ್ತಾರೆ? ಸಮಾಜವನ್ನು ಏನ್ ಕಟ್ತಾರೆ? ಕುಟುಂಬವನ್ನು ಏನ್ ಕಟ್ಟಕ್ಕಾಗತ್ತೆ? ಕುಟುಂಬವನ್ನ ಕಟ್ಟಬೇಕು. ಕುಟುಂಬವನ್ನ ಆತ್ಮಿಕವಾದಂತ ಕುಟುಂಬಗಳಾಗ್ಬೇಕು. ಆತ್ಮಿಕವಾದಂತ ಕುಟುಂಬಗಳು. ಪ್ರತಿ ಕುಟುಂಬಗಳು ತಂದೆ ತಾಯಿಗಳ ಮಾತು, ಅಂದ್ರೆ ದೇವರ ಮಾತು ಕೇಳಬೇಕು. ಯೌವನ ಕಾಲದಲ್ಲಿದ್ದಾಗ ಪ್ರತಿ ಮಕ್ಕಳು ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಮತ್ತೊಂದು ಮಾತನ್ನ ನಾವು ಗಮನಿಸೋಣ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನ ಓದಿಮ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಸಾಕು. ಮಗನೇ, ನಿನ್ನ ತಂದೆಯ ಉಪದೇಶವನ್ನ ಕೇಳು, ನಿನ್ನ ತಾಯಿಯ ಬೋಧನೆಯನ್ನ ತೊರೆಯಬೇಡ. ಶಾಲೆಗೆ ಹೋಗ್ತಾ ಇದೆಯಾ? ಶಾಲೆಗೆ ಹೋಗುವಂತ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದ ಲೆಕ್ಕ ಹಾಕ್ರಿ ಪ್ರಿಯರೇ. ಶಾಲೆಗೆ ಹೋಗುವಂತಂದ್ರೆ ಒಂದು 8ನೇ ಕ್ಲಾಸು 9ನೇ ಕ್ಲಾಸ್ಗೆ ಹೆಜ್ಜೆ ಹಾಕಿರ್ತಾರೆ. ಅವರು ಕೂಡ ಏನ್ರಿ ಕೆಲವರು ತಪ್ತಾ ಇರ್ತಾರೆ. ತಪ್ಪಬಾರದು. ಯಾಕಂದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಕುಂದಿರ್ಸ್ಬೇಕು. ತಂದೆ ತಾಯಿಗಳು ಮಕ್ಕಳನ್ನ ಕುಂದಿರಿಸಿ ದೇವರ ವಾಕ್ಯವನ್ನ ಹೇಳ್ಬೇಕು. ಇಲ್ಲಾಂದ್ರೆ ಎಲ್ಲಿ ಚೆನ್ನಾಗಿ ವಾಕ್ಯ ಇರುತ್ತೆ, ಎಲ್ಲಿ ವಾಕ್ಯಗಳು ಸಿಗುತ್ತೆ, ಎಲ್ಲಿ ವಾಕ್ಯದ ಪ್ರಕಾರ ಬೈಬಲ್ ಪ್ರಕಾರ ಎಲ್ಲಿ ವಾಕ್ಯಗಳು ಸಿಗುತ್ತೆ ಇಲ್ಲಿ ಕಳಿಸ್ಕೊಡ್ಬೇಕು ಮಕ್ಕಳನ್ನ. ತಂದೆ ತಾಯಿಗಳು ವಿಧೇಯರಾಗ್ಬೇಕು, ಒಳಪಡಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಕಲಿಸ್ಕೊಡ್ಬೇಕು. ಈ ಕಾಲದಲ್ಲಿ ಕೇಳುವಂತ ಸ್ಥಿತಿಯಲ್ಲಿಲ್ಲ. ಕೆಲವರು ಫೋನ್ ಮಾಡ್ತಾರೆ, ಕಣ್ಣೀರು ಸುರಿಸ್ತಾರೆ, ಅಯ್ಯ ನಮ್ಮ ಮಕ್ಕಳು ಪ್ರಾರ್ಥನೆಗೆ ಬರಲ್ಲಯ್ಯ, ನಮ್ಮ ಮಕ್ಕಳು ವಾಕ್ಯ ಕೇಳಲ್ಲಯ್ಯ, ನಮ್ಮ ಮಕ್ಕಳು ಬೈಬಲ್ ಓದಲ್ಲಯ್ಯ. ಅಂದ್ರೆ ಚಿಕ್ಕ ಮಕ್ಕಳಿಂದ ನಾವು ಬೈಬಲ್ ಇಟ್ಕೊಂಡು ಓದೋದು, ಪ್ರಾರ್ಥನೆ ಮಾಡೋದು, ಮೊಣಕಾಲು ಹಾಕೋದು ಕಲ್ತ್ಕೊಂಡಿದ್ರೆ ಆ ಚಿಕ್ಕ ಮಕ್ಕಳು ಬೆಳೆಯುವಂತ ಸಮಯದಲ್ಲಿ, ಚಿಕ್ಕ ಮಕ್ಕಳು ಬೆಳೀತಾ ಇದಾರಲ್ಲ, ಆ ಬೆಳೆಯುವಂತ ಸಮಯದಲ್ಲಿ ನಾವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ಹಾಡಾಡೋದು, ಸ್ತುತಿ ಮಾಡೋದು, ಇಂತ ಒಳ್ಳೆ ಒಂದು ನಡವಳಿಕೆ ಇದ್ದಾಗ ಮಕ್ಕಳು ಕೂಡ ಅದನ್ನ ನೋಡಿತಾರೆ, ಕಲಿತಾರೆ.
ಆದ್ರೆ ಭಾನುವಾರ ಮಾತ್ರ ಪ್ರಾರ್ಥನೆಗೆ ಹೋಗಿ ಭಾನುವಾರ ಮಾತ್ರ ಏನೋ ಸ್ವಲ್ಪ ಕಾಣಿಕೆ ಕೊಟ್ಟು ಮನೆಗೆ ಬಂದ ಮೇಲೆ ಸಿನಿಮಾಗಳು ಸೀರಿಯಲ್ಗಳು 24 ಗಂಟೆ ಇದೇ ನೋಡ್ಕೊಂಡಿದ್ದಾಗ ಮಕ್ಕಳೇನೋ ಅವ್ರ ಪಾಡಿಗೆ ಅವ್ರು ಬೆಳಿತಾ ಇರ್ತಾರೆ, ಅವ್ರ ಪಾಡಿಗೆ ತಿರುಗಾಡ್ತಾ ಇರ್ತಾರೆ. ಹಾಗಿದ್ದಾಗ ಏನ್ ಕಲಿತಾರೆ ಮಕ್ಕಳು? ಮಕ್ಕಳಿಗೆ ಏನ್ ಕಲ್ಸಕ್ಕಾಗತ್ತೆ? ನಮ್ಮ ಮಾತು ಕೇಳ್ತಾರ? ನಮ್ಮ ಮಾತು ಕೇಳಬೇಕಾದ್ರೆ ಮಕ್ಕಳು ನಮ್ಮ ಮಾತು ಕೇಳಬೇಕಂದಾಗ ಖಂಡಿತವಾಗಿ ನಮ್ಮ ಪ್ರವರ್ತನೆ, ನಮ್ಮ ಭಕ್ತಿ ಖಂಡಿತ ವಾಕ್ಯದ ಪ್ರಕಾರ ಭಕ್ತಿ ಇರ್ಬೇಕು. ದೇವ್ರು ಹೇಳಿರೋ ಪ್ರಕಾರ ಇರ್ಬೇಕು. ನಮ್ಮಲ್ಲಿ ಮಿಸ್ಟೇಕ್ ಇದೆಯಾ, ಮೊಟ್ಟ ಮೊದಲು ತಂದೆ ತಾಯಿಗಳು ಸರಿಪಡಿಸ್ಕೋಬೇಕು. ತಂದೆ ತಾಯಿಗಳು ಸರಿಪಡಿಸ್ಕೋಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಬೋಧನೆ ಹೇಳ್ಬೇಕು. ಮಕ್ಕಳನ್ನ ಕುರಿತು ದೇವರು ಹೇಳುವಂತ ಮಾತು, ಮಗನೇ ನಿನ್ನ ತಂದೆಯ ಉಪದೇಶವನ್ನ ಕೇಳು, ನಿನ್ನ ತಾಯಿಯ ಬೋಧನೆಯನ್ನ ತೊರೆಯಬೇಡ. ನೀನ್ ಕೇಳು ಮಗನೇ. ದೇವ್ರ ಬಳಿಯಲ್ಲಿ ಕೂತ್ಕೊಂಡಾಗ ಮಕ್ಕಳಿಗೆ ದೇವ್ರು ಹೇಳೋದು ಮಾತೇನು ಗೊತ್ತಾ? ಮಕ್ಕಳಿರ ಮಕ್ಕಳಿರ ಹ್ಮ್ ನಿಮ್ಮ ಒಂದು ನಿಮ್ಮ ಒಂದು ಮಾತುಗಳು, ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನ ಕೇಳಿ, ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನ, ಈ ಮಾತುಗಳ ವಿಷಯದಲ್ಲಿ ಹೇಳುವಂತ ಮಾತೇನಪ್ಪ ಅಂದ್ರೆ ನೋಡುವಾಗ ಏನ್ರಿ, ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಕೊರಳಿಗೆ ಹಾರ ಅಂದ್ರೆ ಸುಮಾರು ನೂರಾರು ಜನಗಳ ಮಧ್ಯದಲ್ಲಿ ಅಂದದ ಪುಷ್ಪ ಕಿರೀಟ, ಸನ್ಮಾನ ಮಾಡ್ತಾರಲ್ಲ, ಸನ್ಮಾನ ಮಾಡುವಾಗ ತಲೆ ಮೇಲೆ ಕಿರೀಟ ಇಡ್ತಾರೆ, ಪುಷ್ಪದ ಕಿರೀಟ. ಕೊರಳಿಗೆ ಹಾರ ಹಾಕ್ತಾರೆ, ಸನ್ಮಾನ. ತಂದೆ ತಾಯಿಗಳ ಮಾತನ್ನ ಕೇಳಿದಾಗ ಅದಕ್ಕಿಂತ ಉನ್ನತವಾಗಿ ಒಂದು ಒಳ್ಳೆ ಗೌರವ, ಒಳ್ಳೆ ಮರ್ಯಾದೆ ಇರುತ್ತೆ ಸಮಾಜದಲ್ಲಿ. ಸಮಾಜದಲ್ಲಿ ನಿನಗೂ ನಿನ್ನ ತಂದೆ ತಾಯಿಗಳಿಗೂ ಮರ್ಯಾದೆ. ತಂದೆ ತಾಯಿಗಳ ಮರ್ಯಾದೆಯನ್ನು ತೆಗೆಯುವಂತ ಕೆಲಸವನ್ನು ಮಾಡಿದಾಗ ದೇವರ ವಿಷಯದಲ್ಲಿ ಲೆಕ್ಕ ಹಾಕಿ. ದೇವ್ರು ಹೇಳ್ತಾರೆ, ಯಾಕಂದ್ರೆ ನಿನ್ನ ತಂದೆ ತಾಯಿಗಳನ್ನೇ ನೀನು ಗೌರವಿಸ್ತಿಲ್ಲ, ನನ್ನೇನು ಗೌರವಿಸ್ತೀಯ, ನನ್ನೇನು ಪ್ರೀತಿಸ್ತೀಯಪ್ಪ ಮಗನೇ. ಮೊಟ್ಟ ಮೊದಲು ನಿನ್ನ ತಂದೆ ತಾಯಿಗಳನ್ನ ಪ್ರೀತಿಸು ನೋಡು ಅಂತಾರೆ. ನಿನ್ನ ತಂದೆ ತಾಯಿಗಳನ್ನ ಪ್ರೀತಿಸದೆ ಹೋದ್ರೆ ನನ್ನೇನು ನೀನು ಗೌರವಿಸ್ತೀಯ, ನನ್ನೇನು ನೀನು ಪ್ರೀತಿಸ್ತೀಯ, ನನ್ನನ್ನ ನೀನು ಪ್ರೀತಿಸ್ತಾ ಇದೀಯ? ದೇವರು ಹೇಳುವಂತ ಮಾತು, ನನ್ನನ್ನ ನೀನು ಪ್ರೀತಿಸ್ತೀಯ? ನನ್ನನ್ನ ನೀನು ಪ್ರೀತಿಸ್ತೀಯ ಅಂದ್ರೆ ನಿನ್ನ ತಂದೆ ತಾಯಿಗಳನ್ನ ಪ್ರೀತಿಸು. ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನು ನೋವುಪಡಿಸಿದ್ದೀರ ಅಂದ್ರೆ ದೇವರು ಹೇಳುವಂತ ಮಾತು ಗಮನಿಸ್ಬೇಕು. ದೇವರನ್ನ ಪ್ರೀತಿಸುವಂತ ಏನ್ರಿ, ದೇವರನ್ನ ಪ್ರೀತಿಸುವಂತ ಭಕ್ತರು ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕಂತಾರೆ. ತಂದೆ ತಾಯಿಗಳನ್ನ ಪ್ರೀತಿಸಿದಾಗ ಏನ್ರಿ, ಅಂತವ್ರನ್ನ ದೇವರು ಇಷ್ಟಪಡ್ತಾರೆ. ಯಾಕಂದ್ರೆ ಇದು ಮನೆಯಲ್ಲಿ ಪ್ರಾರಂಭವಾಗುತ್ತೆ, ಪ್ರತಿ ಕುಟುಂಬದಲ್ಲಿ ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬರು ಕೂಡ ಕಲಿಬೇಕಾಗುತ್ತೆ. ಯಾಕಂದ್ರೆ ನಾವು ಎಲ್ಲಾ ವಾಕ್ಯಗಳು ಕಲಿತಾ ಇರ್ತೀವಿ. ಏನಪ್ಪಾ ಅಂದ್ರೆ ದೇವ್ರ ವಾಕ್ಯಗಳನ್ನ ಕಲಿತಾ ಇರ್ತೀವಿ, ಮಾತುಗಳನ್ನ ಕಲ್ತಿರ್ತೀವಿ. ಆದ್ರೆ ವಾಕ್ಯಾನುಸಾರವಾಗಿ ನಮ್ಮ ಜೀವಿತ ಇರಲ್ಲ. ಈ ಲೋಕದಲ್ಲಿ ಹುಡುಗರು ಯುವಕರು ಕೆಟ್ಟೋಗಿದ್ದಾರೆ, ಬಹಳ ಕೆಟ್ಟೋಗಿದ್ದಾರೆ. ಹಿರಿಯರು ಕೆಟ್ಟೋಗಿದ್ದಾರೆ. ಕೆಲವರೇನು ಬಹಳ ಮಂದಿ, 90%, 99% ಅನ್ಬೋದು. ಎಲ್ಲೋ 1% ಎಲ್ಲೋ ಭಯ ಭಕ್ತಿಯಿಂದ ಇದೆ. ನಾವೇನಪ್ಪಾ ಅಂದ್ರೆ ಕೆಟ್ಟೋಗೋದಕ್ಕೆ ಮೂಲ ಕಾರಣ ನಾವು ಇನ್ನೊಬ್ಬರನ್ನ ನೋಡ್ತಾ ಇರ್ತೀವಿ. ಅವ್ರೇನಾದ್ರು ಸರಿ ಇದ್ದಾರ, ಇವ್ರೇನಾದ್ರು ಸರಿ ಇದ್ದಾರ? ಅಲ್ಲ, ಅವ್ರನ್ನ ನೋಡ್ಬಾರ್ದು. ಇನ್ನೊಬ್ಬರು ನೋಡಿದ್ರೆ ನಾವು ಉದ್ಧಾರ ಆಗಲ್ಲ.
ಇನ್ನೊಬ್ಬರ ಜೀವಿತವನ್ನು ನೋಡಿದ್ರೆ ನಾವು ಉದ್ಧಾರ ಆಗಲ್ಲ. ದೇವರ ವಚನವನ್ನು ನೋಡ್ಬೇಕು, ನಮ್ಮನ್ನ ನಾವು ನೋಡ್ಕೊಳ್ಬೇಕು. ನಮ್ಮನ್ನ ನಾವು ನೋಡಿಕೊಳ್ಳುವಂತ ಪರಿಜ್ಞಾನ ನಮ್ಗಿರ್ಬೇಕು. ನಮ್ಮನ್ನ ನಾವು ನೋಡಿಕೊಳ್ಳುವಂಥದ್ದು ಏನ್ ಗೊತ್ತಾ? ನಮ್ಮನ್ನ ನಾವು ನೋಡಿಕೊಳ್ಳುವಂಥದ್ದು ಏನ್ ಗೊತ್ತಾ? ನಾವ್ ಏನ್ ಮಾತಾಡ್ತಾ ಇದೀವಿ, ಇನ್ನೊಬ್ಬರ ಹತ್ರ ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ, ಮನೆಯಲ್ಲಿ ತಂದೆ ತಾಯಿಗಳ ಬಳಿಯಲ್ಲಿ ನಾವು ಹೇಗೆ ನಡ್ಕೊಳ್ತಾ ಇದ್ವಿ, ನಮ್ಮ ತಂದೆ ತಾಯಿಗಳು ನಮ್ಮ ಮೂಲಕ, ನನ್ನ ಮೂಲಕ ನನ್ನ ತಂದೆ ತಾಯಿಗಳು ನೊಂದುಕೊಳ್ತಾ ಇದ್ದಾರ? ನನ್ನ ತಂದೆ ತಾಯಿಗಳು ನೊಂದುಕೊಳ್ತಾ ಇದ್ದಾರ? ನನ್ನ ತಂದೆ ತಾಯಿಗಳಿಗೆ ನೋವು ಬರುವಂತ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೀನ? ನನ್ನ ತಂದೆ ತಾಯಿಗಳು ಬಾಧೆ ಪಡುವಂತ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೀನ? ನಾನು ನಡ್ಕೊಳ್ತಾ ಇದ್ದೀನ? ನನ್ನ ತಂದೆ ತಾಯಿಗಳ ಮಾತುಗಳನ್ನ ನಾನು ಕೇಳ್ತಾ ಇಲ್ವಾ? ಇದೆಲ್ಲವನ್ನು ಕೂಡ ನಮ್ಮನ್ನ ನಾವು ಗಮನಿಸ್ಬೇಕಾಗತ್ತೆ. ನಮ್ಮನ್ನ ನಾವು ಗಮನಿಸ್ಬೇಕಾಗುತ್ತೆ. ತಂದೆಯಾದ ದೇವರು, ಆತ್ಮಿಕವಾದ ತಂದೆ ತಾಯಿಗಳು, ಭೂಮಿ ಮೇಲೆ ಭೌತಿಕವಾದಂತ ತಂದೆ ತಾಯಿಗಳು, ಯಾರಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಸಮಾಜದಲ್ಲಿ ನಾವು ನಡ್ಕೊಳ್ಳುವಂತ ರೀತಿಯನ್ನ, ನಮ್ಮನ್ನ ನಾವು ಕುರಿತು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಅದು ನಮ್ಗೆ ಗೊತ್ತಿರ್ಬೇಕು. ಅದನ್ನ ನಾವು ಕಲಿಬೇಕು. ಅದು ಕುಟುಂಬದಲ್ಲೇ ಪ್ರಾರಂಭವಾಗಿ, ಅನೇಕ ಸಾರಿ ಹೇಳ್ತಾನೆ ಇರ್ತೀನಿ, ಕುಟುಂಬದಲ್ಲಿ ಅದು ಪ್ರಾರಂಭವಾಗ್ಬೇಕು. ನಾವು ಕಲಿಬೇಕು. ನಾವು ದೇವರ ಹತ್ರ ಒಳ್ಳೆ ಹೆಸರನ್ನ ಸಂಪಾದಿಸ್ಬೇಕಾದ್ರೆ ಕುಟುಂಬದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ? ಅಮ್ಮ ಇದ್ದಾಳ, ಅಪ್ಪ ಇದ್ದಾನ? ಹೊರಗಡೆಯಿಂದ ಫೋನ್ ಬಂತಂತ ತಿಳ್ಕೊಡ್ರಿ. ಹೊರಗಡೆಯಿಂದ ಫೋನ್ ಬಂದ್ರೆ ಅವ್ರ ಹತ್ರ ಬಹಳ ಒಟ್ಟು ಮಾತಾಡ್ತಾ ಇರ್ತೀವಿ. ದೇವರ ಸೇವಕರಂದ್ರೆ ಪ್ರೇರೆ, ನಮ್ಗೆ ಏನು ಜವಾಬ್ದಾರಿ ಇರ್ತಾರೆ. ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡ್ಬೇಡಿ. ನಮ್ಗೇನಪ್ಪ ಅಂದ್ರೆ ಹೊರಗಡೆ ಏನ್ ಗೊತ್ತಾ, ಅಮಾಯಕ ಜನ ಫೋನ್ ಮಾಡ್ತಾ ಇರ್ತಾರೆ. ವಾಕ್ಯ ಹೇಳ್ಬೇಕಾಗತ್ತೆ, ಜ್ಞಾನ ಹೇಳ್ಬೇಕಾಗತ್ತೆ, ಕಷ್ಟ ಸುಖಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಕೆಲವ್ರು ಏನಪ್ಪಾ ಅಂದ್ರೆ ಈಗ ನೋಡ್ತಾ ಇರ್ತಾರೆ. ಹಾಗಲ್ಲ. ನಾವು ಮನೇಲಿದ್ದಾಗ ನಾವು ಯಾರಿಗೆ ಏನು ಸ್ಥಾನ ಕೊಡ್ತಾ ಇದೀವಿ, ಹೇಗೆ ಮರ್ಯಾದೆಯಿಂದ ನೋಡ್ತಾ ಇದ್ದೀವಿ, ಹೇಗೆ ನೋಡ್ಕೊಳ್ತಾ ಇದೀವಿ, ಹೇಗೆ ನಮ್ಮ ಜೀವನ ಇದೆ, ನಮ್ಮ ಜೀವನ, ಹೇಗೆ ಮಾತಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿದ್ದವರು ಸಂತೋಷವಾಗಿದ್ದಾರ, ಸಮಾಧಾನವಾಗಿದ್ದಾರ, ನೆಮ್ಮದಿಯಿಂದ ಇದ್ದಾರ, ನಮ್ಮಿಂದ ಏನಾದ್ರೂ ಕೊರಗುತ್ತಾ ಇದ್ದಾರ, ಅವ್ರಿಗೆ ನಮ್ಮಿಂದ ದುಃಖ ಇದೆಯಾ, ಬಾಧೆ ಇದೆಯಾ, ನೋವಿದೆಯಾ? ಅದನ್ನ ಗಮನಿಸಿದ್ರೇನೆ ಭಕ್ತರಾಗ್ತಾರೆ. ಭಕ್ತರು ಈ ಲೋಕದಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳ್ತಾರಲ್ಲ, ಪ್ರೀತಿ ನಿಜವಾದ್ರೂ ಪ್ರೀತಿ ಇದ್ರೆ ಏನ್ರಿ, ತಂದೆ ತಾಯಿಗಳನ್ನ ಬಿಟ್ಟೋಗಲ್ಲ, ತಂದೆ ತಾಯಿಗಳನ್ನ ಮರೆಯಲ್ಲ. ತಂದೆ ತಾಯಿಗಳನ್ನ ಮರ್ತಿದ್ದಾರಂದ್ರೆ ಅದು ಪ್ರೀತಿ ಅಂತೀರಾ? ತಂದೆ ತಾಯಿಗಳಲ್ಲಿ ಬಿಟ್ಟೋಗಿದ್ದಾರಂದ್ರೆ ಅದು ಪ್ರೀತಿ ಅಂತೀರಾ? ಇನ್ನೊಬ್ಬರಿಗೆ ನೋವು ಕೊಟ್ಟಿದ್ದಾರಂದ್ರೆ ಅದು ಪ್ರೀತಿ ಅಂತಾರ? ಇನ್ನೊಬ್ಬರಿಗೆ ನೋವು ಕೊಡುವಂತ ಕೆಲಸ ಪ್ರೀತಿ ಅಲ್ಲ. ಇನ್ನೊಬ್ಬರಿಗೆ ಬಾಧೆ ಕೊಡುವಂತ ಕೆಲಸ ಪ್ರೀತಿ ಅಲ್ಲ ಅದು. ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡವರು ಪ್ರತಿಯೊಬ್ಬರು ನಡ್ಕೊಳ್ಬೇಕು. ಇನ್ನೊಬ್ಬರಿಗೆ ನೋವು ಕೊಡುವಂತ ರೀತಿಯಲ್ಲಿ ಇರಬಾರದು. ಪ್ರಿಯರ ದೇವರ ಮಕ್ಕಳಿರ, ನಾವಿದ್ದೀವಿ, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದೇ ಆಗ್ಬೇಕು. ಕೈಲಾದ್ರೆ ಒಳ್ಳೇದಾಗ್ಬೇಕು, ಇಲ್ಲಾಂದ್ರೆ ಸೈಲೆಂಟ್ ಆಗಿರ್ಬೇಕು. ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ಕೆಲಸ, ಇನ್ನೊಬ್ಬರ ಮನಸ್ಸನ್ನ ಬಾಧೆ ಪಡಿಸುವಂತ ಕೆಲಸ, ದುಃಖ ಪಡಿಸುವಂತ ಕೆಲಸ ಮಾಡ್ಲೇಬಾರ್ದು. ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕಾದ್ರೆ ಮೊಟ್ಟ ಮೊದಲು ಕುಟುಂಬದಲ್ಲಿ ಇದು ಪ್ರಾರಂಭವಾಗ್ಬೇಕು. ಅವರವರ ಕುಟುಂಬದಲ್ಲಿ ಪ್ರಾರಂಭವಾಗ್ಬೇಕು. ಇದು ದೇವರ ಕುಟುಂಬ ಅಲ್ವಾ? ದೇವರ ಮನೆ ಅಲ್ವಾ? ದೇವರ ಸಭೆ ಅಲ್ವಾ? ದೇವರ ಆಲಯ ಅಲ್ವಾ? ದೇವರ ಕುಟುಂಬ. ಲೋಕದಲ್ಲಿ ಕೆಟ್ಟೋಗಿದೆ ಪ್ರಿಯರೇ, ನಾಶದಲ್ಲಿದೆ. ಅದರಿಂದ ಗಮನಿಸ್ರಿ ಏನ್ರಿ. ಕೊನೆಯ ಇನ್ನೊಂದು ವಚನ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ
ಒಂದನೇ ವಚನದಿಂದ, 6ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಓದಮ್ಮ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಸಾಕಮ್ಮ. ನೋಡಿದ್ರ, ಅಂದ್ರೆ ದೇವರ ಹತ್ರ ನಾವು ಭಕ್ತಿ ತೋರಿಸ್ತಾ ಇದೀವಿ ಅಂದ್ರೆ ಮೊಟ್ಟ ಮೊದಲು ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ ಮಗನೇ. ನನ್ನ ಬಳಿಯಲ್ಲಿ ಭಕ್ತಿ ತೋರಿಸ್ತೀಯಾ? ಹಾಗಾದ್ರೆ ನಿನ್ನ ಭಕ್ತಿ ಇದೆಯಲ್ಲ, ಮೊಟ್ಟ ಮೊದಲು ನಿನ್ನ ತಂದೆ ತಾಯಿಗಳ ಬಳಿಯಲ್ಲಿ ನೀನು ಹೇಗೆ ನಡ್ಕೊಳ್ತಾ ಇದೀಯ, ಅಲ್ಲಿ ರಿಸಲ್ಟ್ ಗೊತ್ತಾಗಬೇಕು. ನನ್ನನ್ನ ಪ್ರೀತಿಸ್ತಾ ಇದೀಯಾ? ಹಾಗಾದ್ರೆ ನಿನ್ ಮನೆಯಲ್ಲಿ ನಡ್ಕೊಂಡು ನೋಡೋಣ ಹೇಗೆ. ದೇವರು ನೋಡಿ ಎಷ್ಟು ಅದ್ಭುತವಾದಂತ ಲಿಂಕ್ ಇಟ್ಟಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳೇ, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಂಡಾಗ ಒಳ್ಳೆ ಹೃದಯ ಇರುತ್ತೆ, ಅದ್ಭುತವಾದಂತ ಹೃದಯ. ಯಾಕಂದ್ರೆ ದೇವರ ಮೂಲಕ ಜೀವಿಸುವಂತ ಭಕ್ತಿಯಲ್ಲಿದ್ದಂತ ವ್ಯಕ್ತಿ, ದೇವರನ್ನ ಅರ್ಥ ಮಾಡ್ಕೊಂಡಂತ ವ್ಯಕ್ತಿ ತುಂಬಾ ಜಾಗೃತಿಯಿಂದ ಜೀವಿಸ್ತಾನೆ. ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಏನ್ರಿ ಮಿಸ್ಟೇಕ್ಗಳು ನಡೀತಾ ಇರುತ್ತೆ, ಇರುತ್ತೆ, ಇಲ್ಲ ಅಂತಲ್ಲ. ಅದೇ ಇಟ್ಕೊಂಡು ಇರುವಂತದಲ್ಲ. ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಭಕ್ತಿ ಇದೆ ನೋಡಿ, ನಮ್ಮ ಭಕ್ತಿ ನೋಡಿ ದೇವ್ರು ಇಷ್ಟಪಡ್ಬೇಕಂದ್ರೆ ಮನೆಯಲ್ಲಿ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ತಾ ಇದ್ದೀವಿ, ಇಲ್ಲ ಬಂಧು ಮಿತ್ರರ ಮಧ್ಯದಲ್ಲಿ ಹೇಗಿದ್ದೀವಿ ಅಂತ ಎಲ್ಲ ಅಭ್ಯಾಸ ಮಾಡ್ಕೋಬೇಕು. ಎಲ್ಲರ ಹತ್ರ ಪ್ರೀತಿಯಿಂದ ನಡ್ಕೋಬೇಕು. ಏನು ಒಬ್ರು ನೋಡಿದ್ರೆ ಒಬ್ರು ಆಗ್ತಾ ಇಲ್ಲ ಪ್ರಿಯ, ಒಬ್ರಿಗೆ ಆಗ್ತಾ ಇಲ್ಲ ಪ್ರಿಯ. ಏನಿದೆಪ್ಪ ಅಂತ ನೋಡುವಾಗ ಬೆಳಿಗ್ಗೆ ವಾಕ್ಯ, ರಾತ್ರಿ ವಾಕ್ಯ, ಮಲಗುವಾಗ್ಲೂ ವಾಕ್ಯ, ಕುಂತಿರುವಾಗ್ಲೂ ವಾಕ್ಯ ನೋಡ್ತೀವಿ, ಹೋಗುವಾಗ್ಲೂ ವಾಕ್ಯ ಕೇಳ್ತಾ ಇರ್ತೀವಿ. ಬಾಬಾ ನಮ್ದು ನೋಡ್ಬೇಕು. ಅದ್ರ ತಕ್ಕ ಹಾಗೆ ಜೀವಿತ ಇಲ್ಲಿ, ಅದ್ರ ತಕ್ಕ ಹಾಗೆ ನಡವಳಿಕೆಯಲ್ಲಿ ದೇವ್ರು ಹೇಳುವಂತ ಮಾತು ನನ್ನ ಮಾತಲ್ಲ, ನಿಮ್ಮ ತಂದೆಯಾದ ದೇವ್ರು ಹೇಳುವಂತ ಮಾತು ನನ್ನ ಮಾತಲ್ಲ, ನಿಮ್ಗೆ ಬದುಕು ಕೊಟ್ಟಂತ ದೇವ್ರು ಹೇಳುವಂತ ಮಾತು. ನಿಮ್ಮ ಕುಂತಾಗ್ಲು ನಿಂತಾಗ್ಲು ದೇವರನ್ನ ಧ್ಯಾನಿಸಿರಿ, ದೇವರ ವಾಕ್ಯಗಳನ್ನ ಧ್ಯಾನಿಸಿರಿ ಎಂದಾಗ ಆ ಧ್ಯಾನದಲ್ಲಿ ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇದೆಯಾ? ಹಾಗಾದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ. ವ್ಯಾಮೋಹ, ಲೋಕದ ವ್ಯಾಮೋಹ. ನಮ್ಮ ಸುಖ ನಮ್ದಾಗುತ್ತೆ, ನಮ್ಮ ಬದುಕು ನಮ್ದಾಗುತ್ತೆ. ಈ ಬದುಕಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೇದೇ ಆಗ್ಬೇಕು. ಈ ಜೀವಿತದಲ್ಲಿ ಇನ್ನೊಬ್ಬರು ಸಂತೋಷ ಪಡ್ಬೇಕು, ತಂದೆ ತಾಯಿಗಳು ಸಂತೋಷ ಪಡ್ಬೇಕು, ದೇವರು ಸಂತೋಷ ಪಡ್ಬೇಕು. ಪ್ರಿಯರು, ಲೋಕದಲ್ಲಿ ಈ ತರ ಘೋರವಾದಂತ ಘಟನೆಗಳು ನಡೀತಾ ಇದೆ. ಘೋರವಾದಂತ ಘಟನೆಗಳು. ಪ್ರೀತಿ ಪ್ರೇಮ ಅಂತ ಹೇಳಿಕೊಂಡು ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇರ್ತಾರೆ, ಮೋಸ ಹೋಗ್ತಾ ಇದ್ದಾರೆ. ದೇವರ ಕುಟುಂಬದಲ್ಲಿ, ಕ್ರೈಸ್ತರ ಕುಟುಂಬದಲ್ಲಿ ಹಾಗಾಗ್ಬಾರ್ದು. ಜಾಗ್ರತೆ ಪಡ್ಬೇಕು, ಜಾಗೃತಿಯಲ್ಲಿ ಇರ್ಬೇಕು, ಜಾಗೃತಿಯಿಂದ ಎಚ್ಚರಿಕೆಯಿಂದ ಜೀವಿಸ್ಬೇಕು, ಭಕ್ತಿಯಿಂದ ಜೀವಿಸ್ಬೇಕು. ಮಕ್ಕಳನ್ನು ತಂದೆ ತಾಯಿಗಳು ದೇವರ ವಾಕ್ಯದಲ್ಲಿ ಬೆಳೆಸ್ಬೇಕು. ಮಕ್ಕಳನ್ನು ತಂದೆ ತಾಯಿಗಳು ದೇವರ ವಾಕ್ಯದಲ್ಲಿ ಬೆಳೆಸ್ಬೇಕು. ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು. ನಿನ್ನಂತೆ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸ್ಬೇಕು. ಬರೀ ಮಾತಿನಲ್ಲ, ಓದೋದ್ ಮಾತ್ರ ಅಲ್ಲ, ಜೀವಿತದಲ್ಲಿ ನೆರವೇರ್ಬೇಕು. ನಮ್ಮಿಂದ ಮೋಸ, ಇನ್ನೊಬ್ಬರಿಗೆ ದುಃಖ, ಇನ್ನೊಬ್ಬರಿಗೆ ಬಾಧೆ ಕೊಡುವಂತ ರೀತಿಯಲ್ಲಿ ನಮ್ಮ ಜೀವಿತ ಇರಬಾರ್ದು. ಅದನ್ನ ಕಲಿಬೇಕು. ಇವಾಗ ಇದೆಯಾ ಮನೇಲಿ ಅವ್ರು ಕೆಟ್ಟವ್ರು ಇದ್ದಾರ, ಅವ್ರು ಕೆಟ್ಟವ್ರು, ಇವ್ರು ಒಳ್ಳೆಯವ್ರು ಯಾರಿಲ್ಲ ಅಂತ ಈ ರೀತಿ ಇರುತ್ತೆ. ಅವ್ರು ಇರ್ತಾರೆ, ಯಾರು ಹೆಂಗನೇ ಇರ್ಲಿ. ನೀನ್ ನೀವು ಭಕ್ತರಾಗಿದ್ದೀರಾ, ನೀವು ನೀತಿವಂತರಾಗಿದ್ದೀರಾ. ಲೋಕ ಹೇಗನೇ ಇರ್ಲಿ, ಇನ್ನೊಬ್ರು ಹೇಗನೇ ಇರ್ಲಿ, ನಿನ್ನ ಕೆಲ್ಸ ಅಷ್ಟೇ
ಪ್ರೀತಿಸುವಂತದ್ದೇ ನಿನ್ನ ಕೆಲಸ, ಪ್ರೀತಿ ತೋರಿಸುವಂತದ್ದೇ ನಿನ್ನ ಕೆಲಸ. ಆದ್ದರಿಂದ ಯುವಕರು ಜಾಗ್ರತೆ. ಯುವಕರಿದ್ದೀರಾ ಜಾಗ್ರತೆ. ಯಾಕಂದ್ರೆ ಮನಸ್ಸು ಕೆಡಿಸುವಂತ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಇರ್ತಾರೆ. ಜಾಗ್ರತೆಯಿಂದ ನೋಡ್ಕೊಳ್ಳಿ, ಪ್ರೀತಿಸ್ರಿ, ಒಳ್ಳೆ ರೀತಿಯಿಂದಿರಿ, ದಾರಿ ತಪ್ಪಬೇಡಿ. ಯುವಕರೇ, ತಂದೆ ತಾಯಿಗಳೇ, ಮಕ್ಕಳನ್ನ ಪ್ರೀತಿಸ್ರಿ, ವಾಕ್ಯದ ಮೂಲಕ ಪ್ರೀತಿಸ್ರಿ, ಜ್ಞಾನದಿಂದ ಬೆಳೆಸ್ರಿ. ಓಕೆ ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಪ್ರಿಯ ಪರಲೋಕದಲ್ಲಿ ಇದ್ದಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು. ತಂದೆ, ಈ ಲೋಕದಲ್ಲಿ ಮನುಷ್ಯರು ನೋಡುವಾಗ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೆಟ್ಟು ಹೋಗಿದ್ದಾರೆ. ಕೊನೆಯದಾಗಿ ಶಾಲೆಗೆ ಹೋಗುವಂತ ಮಕ್ಕಳು ಕೂಡ ತಂದೆ, ಕೆಲವರು ದಾರಿ ತಪ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಅಂತ ಹೇಳಿ ಹುಚ್ಚುಚ್ಚಾಗಿ ನಡ್ಕೊಳ್ಳೋರು ಇದ್ದಾರೆ ತಂದೆ. ನಿಜವಾದ ಪ್ರೀತಿ ಅಂದಾಗ ತ್ಯಾಗ ಮಾಡುತ್ತೆ. ನಿಜವಾದ ಪ್ರೀತಿ ಅಂದಾಗ ತಂದೆ, ನಿಮ್ಮ ಪ್ರಿಯ ಕುಮಾರನಲ್ಲಿ ಕಾಣುತ್ತೇವೆ, ನಿಮ್ಮಲ್ಲಿ ಕಾಣುತ್ತೇವೆ. ನಿಮ್ಮಲ್ಲಿರುವಂತ ಪ್ರೀತಿನೇ ನಿಜವಾದ ಪ್ರೀತಿ. ಪ್ರೀತಿ ನೋಡುವಾಗ ತ್ಯಾಗ ಮಾಡುತ್ತೆ, ಕನಿಕರಿಸ್ತದೆ, ಕಾಪಾಡುತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಇನ್ನೊಬ್ಬರಿಗೆ ದುಃಖ ಕೊಡುವಂತ ರೀತಿಯಲ್ಲಿ ನಡ್ಕೊಳ್ಳಲ್ಲ ಅಂತೇಳಿ ನಾವು ಕಲ್ತ್ಕೊಂಡಿದೀವಿ ತಂದೆ. ನಮ್ಮ ಜೀವಿತದಲ್ಲಿ ಕಾಣುವಂತೆ, ನಮ್ಮ ಬದುಕಿನಲ್ಲಿ ನಿಮ್ಮ ಪ್ರೀತಿ ಕಾಣುವಂತೆ ನಿಮಗೆ ಸಹಾಯ ಮಾಡಿ. ಪ್ರತಿದಿನಾಲೂ ನಿಮ್ಮ ಮಕ್ಕಳು ವಾಕ್ಯವನ್ನು ಕಲಿತಾ ಇದ್ದಾರೆ. ನಿಮ್ಮ ಸಹವಾಸದಲ್ಲಿ, ನಿಮ್ಮ ಧ್ಯಾನದಲ್ಲಿ ಇದ್ದಾರೆ ತಂದೆ. ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಅಭಿವೃದ್ಧಿ ಆಗುವಂತೆ, ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನ ದಯಪಾಲಿಸಿ. ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ, ಹಿರಿಯರು ಇದ್ದಾರೆ ತಂದೆ. ಎಲ್ಲಾ ಮಕ್ಕಳನ್ನ ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಅದೇ ರೀತಿಯಲ್ಲಿ ಅನಾರೋಗ್ಯದಲ್ಲಿದ್ದಂತ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಆದಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅನಿಲ್ ಕುಮಾರ್ ಮಗನಿಗೋಸ್ಕರ, ಆ ಮಗನನ್ನು ಮುಟ್ಟಿ ತಂದೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀವಿ. ಸಹಾಯ ಮಾಡಿ, ಕನಿಕರಿಸಿ, ಕಾಪಾಡಿ. ಕೆಲವು ತಂದೆ ವಿದ್ಯೆಯನ್ನ ಕಲಿಯುವಂತ ಇದ್ದಾರೆ, ಮಕ್ಕಳು ಯೌವನ ಕಾಲದಲ್ಲಿ ಇದ್ದಾರೆ. ಅವರೆಲ್ಲರನ್ನು ಕನಿಕರಿಸಿ ಅಂತ ಹೇಳಿ ಬೇಡ್ತಾ ಇದ್ದೀನಿ. ಎಲ್ಲರನ್ನು ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಪ್ರತಿನಿತ್ಯ ವಾಕ್ಯಗಳನ್ನ ತಿಳಿಸುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು, ಅವರ ತಂದೆ ತಾಯಿಗಳನ್ನು ಕನಿಕರಿಸಿ, ಕಾಪಾಡಿ ತಂದೆ. ಅವರ ಮಧ್ಯದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ನಿಮ್ಮ ಮಕ್ಕಳು ತಂದೆ, ನಿಮ್ಮ ಮಗಳು ರೇಖಾರವರು, ನಿಮ್ಮ ಮಗನು ದೀಕ್ಷಿತ್ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ತಂದೆ ಪ್ರಯಾಸ ಪಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಜ್ಞಾನ ಕೊಡಿ, ಇನ್ನೂ ಹೆಚ್ಚಾಗಿ ತಾಳ್ಮೆಯನ್ನು, ಶಕ್ತಿಯನ್ನು, ಬಲವನ್ನು, ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಅವರು ಮಾಡುವಂತ ಕೆಲಸದಲ್ಲಿ ಕೂಡ ಜೊತೆಯಾಗಿದ್ದು ನಡೆಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಆಮೇನ್. ಆಮೇನ್.